ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ನಮ್ಮ ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ಹೆಸರಾಂತ ಲೇಖಕಿಯರಾದಂತಹ ಬಾನು ಮುಷ್ತಾಕ್ ಅವರು ಇದ್ದಾರೆ. ಸಾಹಿತ್ಯ ಲೋಕದ ಬಗ್ಗೆ ಪರಿಚಯ ಇರುವ ನಿಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ಬಾನು ಮುಷ್ತಾಕ್ ಅವರು ಸಂದರ್ಶನಕ್ಕೆ ಯಾಕೆ ನಮ್ಮ ಜೊತೆಗೆ ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದು ಅಷ್ಟು ದೊಡ್ಡ ಸುದ್ದಿ ಅದು. ಲೇಖಕಿ, ಆಮೇಲೆ ಪತ್ರಕರ್ತೆ, ಆಮೇಲೆ ವಕೀಲೆ, ಈ ರೀತಿ 3 ತರದ ಆಯಾಮಗಳನ್ನು ಹೊಂದಿರುವಂತಹ ಬಹುಮುಖಿ ವ್ಯಕ್ತಿತ್ವ ಬಾನು ಮುಷ್ತಾಕ್ ಅವರದು. ಹಾಸನದಲ್ಲಿ ಇರ್ತಾರೆ. ನಾನು ಅವರ ಹೆಸರನ್ನ ಈಗ ಅವರ ಪೂರ್ತಿ ಹೆಸರನ್ನ ನಾನು ಓದಿ ಹೇಳ್ತೀನಿ ನಿಮ್ಗೆ, ಯಾಕಂತ ಹೇಳಿದ್ರೆ ನಿಮಗೂ ಆಶ್ಚರ್ಯ ಆಗ್ಬೋದು ನಿಮ್ಗೆ. ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ನಾನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಏಷ್ಯಾದ ಅತ್ಯಂತ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಬಾನು ಮುಷ್ತಾಕ್ ಅವರ ಒಂದು ಪುಸ್ತಕ ಹಾರ್ಟ್ ಲ್ಯಾಂಪ್ ಅನ್ನುವಂಥದ್ದು ಆಯ್ಕೆಯಾಗಿದೆ. ಅದು ಮೊದಲ ಸುತ್ತಿನ ಆಯ್ಕೆಯಲ್ಲಿ ಬಂದಿದೆ. ಅದು ಮೊದಲ ಸುತ್ತು ಅಂತ ಹೇಳಿದ್ರೆ ಅದು ಲಾಂಗ್ ಲಿಸ್ಟ್ ಅಂತ ಹೇಳ್ತಾರೆ. ಲಾಂಗ್ ಲಿಸ್ಟ್ ಅಂದ್ರೆ ನೀವೇನು ತಿಳ್ಕೊಬೇಕಾಗಿಲ್ಲ, ಅಷ್ಟು ದೊಡ್ಡ ಲಾಂಗ್ ಅಂತ. ಒಟ್ಟು 13 ಪುಸ್ತಕಗಳನ್ನ ಮಾತ್ರ ಅವರು ಈ ಲಾಂಗ್ ಲಿಸ್ಟ್ ನಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಮೊದಲ ಹಂತದಲ್ಲಿ 13 ಪುಸ್ತಕಗಳು ಈ ಲಾಂಗ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿದೆ ಪ್ರಶಸ್ತಿಗೆ. ಆಮೇಲೆ ಎಂಟ್ರಿ, ಪ್ರಪಂಚದಾದ್ಯಂತ 154 ಪುಸ್ತಕಗಳು ಈ ಸ್ಪರ್ಧೆಗೆ ಎಂಟ್ರಿ ಆಗಿದ್ವು. ಈ 154ರಲ್ಲಿ 13 ಶಾರ್ಟ್ ಔಟ್ ಮಾಡಿದಾಗ ನಮ್ಮ ಕನ್ನಡದ ಹೆಮ್ಮೆಯ ಬಾನು ಮುಷ್ತಾಕ್ ಅವರ ಒಂದು ಕೃತಿ ಇದೆ ಅನ್ನೋದು ನಮಗೆಲ್ಲರಿಗೂ ಕೂಡ, 7 ಕೋಟಿ ಕನ್ನಡಿಗರಂತ ನಾವೇನ್ ಹೇಳ್ತಾ ಇದೀವಿ, ಸ್ವಲ್ಪ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಆಧಾರ್ ಕಾರ್ಡ್ ಮೇಲೆ ನಾವು ಲೆಕ್ಕ ಹಾಕ್ತಾ ಇರೋದು, ಜನಸಂಖ್ಯೆ ಗಣತಿ ಆಗ್ತಾ ಇಲ್ಲ, ಜನಗಣತಿ. 7 ಕೋಟಿ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆ ತರುವಂತಹ ಒಂದು ವಿಷಯ ಮಾತ್ರವಲ್ಲ, ದಕ್ಷಿಣ ಭಾರತದ ಎಲ್ಲ ಭಾಷೆಗಳಿಗೂ ಕೂಡ ಹೆಮ್ಮೆ ತರುವಂತಹ ವಿಷಯ. ಯಾಕಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಈವರೆಗೆ ಈ ಸಾಧನೆಯನ್ನ ಯಾರು ಮಾಡಿದ ಉದಾಹರಣೆ ಇಲ್ಲ. ಇರ್ಲಿ, ಅದ್ರ ಬಗ್ಗೆ ನಾವು ಆಮೇಲೆ ಮಾತುಕತೆಯಲ್ಲಿ ಬರ್ತೀವಿ. ಸೈಯದ್ ಕುಸ್ತಾರ ಬಾನು ಮುಷ್ತಾಕ್ ಅವರೇ, ಇದು ನಿಮ್ಮ ಹೆಸರು ಅಲ್ವಾ? ಯಾರಿಗೂ ಗೊತ್ತಿಲ್ವಲ್ಲ ಇದು ಸೈಯದ ಕುಸ್ತಾರ ಬಾನು ಅಂತ ನನ್ನ ಹೆಸರು. ಸೈಯದ ಕುಸ್ತಾರ ಬಾನು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ ಇದುವರೆಗೆ. ಬೂಕರ್ ಪ್ರಶಸ್ತಿ ಬರ್ಬೇಕಾಯ್ತು, ಇದು ಗೊತ್ತಾಗ್ಬೇಕಾದ್ರೆ ಏನದು ನೀವು ಹೆಸರು ಈಗ 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 ಸೈಯದ ನಮ್ಮ ಕುಟುಂಬದ ಹೆಸರು, ಸೈಯದ್ ಫ್ಯಾಮಿಲಿ ಅಂತ. ಕುಸ್ತಾರ ಅನ್ನೋದು ನನಗೆ ಇಟ್ಟಂತ ಹೆಸರು. ಸೈಯದ ಬಾನು ಕೂಡ ನಮ್ಮ ಫ್ಯಾಮಿಲಿ ಹೆಸರೇ. ಅದು ಸೈಯದ ಕುಸ್ತಾರ ಬಾನು ಅಂತ ನನ್ಗೆ ಅಡ್ಮಿಷನ್ ಮಾಡಿಸಿದ್ರು ಶಾಲೆಯಲ್ಲಿ, ಪ್ರೈಮರಿ ಸ್ಕೂಲಲ್ಲಿ. ಆದ್ರೆ ಅದು ಹೆಸರು ಕುಸ್ತಾರ ಅನ್ನೋದು ಜಾಸ್ತಿ ಪ್ರಚಲಿತವಾಗಿಲ್ಲ. ಮತ್ತೆ ನನ್ನ ವಯಸ್ಸಿನ ಮಕ್ಕಳಿಗೆ, ನನ್ನ ಜೊತೆಗಾತಿಯರಿಗೆ ಅಂತ ಪ್ರೊನೌನ್ಸ್ ಮಾಡೋಕ್ಕೂ ಬರ್ತಿರ್ಲಿಲ್ಲ. ಹೀಗಾಗಿ ತುಂಬಾ ಅಪಭ್ರಂಶ ಆಗೋದು, ಕುಸ್ತಾರ ಆಗೋದು, ಕುಸ್ತಿ ಆಗೋದು, ಏನೇನೋ ಆಗೋದು. ನಾನ್ ಮನೇಲಿ ಬಂದು ಅಳ್ತಾ ಇದ್ದೆ ನನ್ನ ತಂದೆ ಹತ್ರ, ನನ್ನ ಹೆಸರೇ ಏನೋ ಆಗ್ಬಿಡ್ತಾ ಇದೆ ನನ್ಗೆ ಹೀಗೆ ಅಂತ. ಆಮೇಲೆ ಅವರು ಶಾಲೆಗೆ ಬಂದು ಸೈಯದ ಕುಸ್ತಾರ ಬಾನು ಅನ್ನೋದನ್ನ SK ಬಾನು ಮಾಡಿದ್ರು. ಹಾಗೆ ನನ್ನ ಹೆಸರನ್ನ ಇನಿಷಿಯಲ್ಗೆ ಸೇರಿಸ್ಬಿಟ್ಟು ಸುಲಭ ಮಾಡಿದ್ರು ಬಾನು ಅಂತ. ಹಾಗೆ ಇಲ್ಲ ಇರ್ಲಿ, ಆದ್ರೆ ನಮ್ಗೆಲ್ರಿಗೂ ಕೂಡ, ಕನ್ನಡದ ಎಲ್ಲ ಓದುಗರಿಗೂ ಕೂಡ ನೀವು ಆ SK ಎಲ್ಲ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಬರೀ ಬಾನು ಮುಷ್ತಾಕ್ ಅಂತ ಅಥವಾ ಬಾನು ಅಂತ. ನಿಮ್ಮ ಎಲ್ಲ ಗೆಳತಿಯರು ಕೂಡ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ ಎಕ್ಸ್ಪೆನ್ಷನ್ ಮಾಡ್ತಾರಲ್ಲ, ಸೈಯದ ಕುಸ್ತಾರ ಬಾನು ಮುಷ್ತಾಕ್ ಅಂತ, ಇದು ಇಷ್ಟುದ್ದ ಇದೆ. ಏನೇಹೋ ಬೂಕರ್ ಪ್ರಶಸ್ತಿ ಬಂದಾಗ ನಾವು ಇದೊಂದು ಹಳೆ ಕತೆ ನೆನಪಾಯ್ತು ನಮಗೆ. ಇದು ನನಗೂ ಗೊತ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಶುಭಾಶಯಗಳು ಮೇಡಮ್, ಕಂಗ್ರಾಚ್ಯುಲೇಷನ್. ಪರವಾಗಿ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ ಮತ್ತು ಎಲ್ಲ ಕನ್ನಡದ ಓದುಗರ ಪರವಾಗಿ ನಿಮಗೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಇದು. ಇದೊಂದು ಅಂತಾರಾಷ್ಟ್ರೀಯ ಇನ್ನೊಂದು ಕರೆಕ್ಷನ್ ಹನೀಫ್, ಇದು ಏಷ್ಯಾದ ಪ್ರತಿಷ್ಠಿತ ಪ್ರಶಸ್ತಿ ಅಲ್ಲ, ಇದು ಇಡೀ ವಿಶ್ವದ ಪ್ರತಿಷ್ಠಿತ ಪ್ರಶಸ್ತಿ. ಎಲ್ಲಾ ದೇಶದ ಎಲ್ಲಾ ಭಾಗಗಳಿಂದಲೂ, ಎಲ್ಲಾ ಭಾಷೆಗಳಿಂದಲೂ ಕೂಡ ಕೃತಿಗಳು ಇದರಲ್ಲಿ ಭಾಗವಹಿಸಿವೆ. ಪ್ಯಾಲೆಸ್ಟೈನ್ ಇಂದ ಬಂದಿವೆ. ಆಮೇಲೆ ರೊಮೇನಿಯಾದಿಂದ, ಕನ್ನಡ ಮತ್ತೆ ರೊಮೇನಿಯಾದಿಂದ ಇದು ಫಸ್ಟ್ ಟೈಮ್ ಎಂಟ್ರಿ. ರೊಮೇನಿಯಾದಿಂದ ಈ ಸಲ ಎಂಟ್ರಿ ಆಗಿದೆ ಲಿಸ್ಟ್ ಅಲ್ಲಿ. ಇದು ಪದ್ಧತಿ ಹೇಗೆ ಅಂತ ಹೇಳಿದ್ರೆ, ಲಾಂಗ್ ಲಿಸ್ಟ್ ಅಂತ 13 ಪುಸ್ತಕ ಇರುತ್ತೆ. ಏಪ್ರಿಲ್ 8ನೇ ತಾರೀಕಿಗೆ ಅವರು ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟ್ ನಲ್ಲಿ ಇನ್ನು ಕೆಲವು ಕೃತಿಗಳು ಉಳ್ಕೊಂಡಿರ್ತವೆ, 5-6 ಉಳ್ಕೊಂಡಿರ್ತವೆ. ಆಮೇಲೆ ಮೇ 20ನೇ ತಾರೀಕು ನಮ್ಮ ಓದುಗರು, ನಮ್ಮ ವೀಕ್ಷಕರು ನೆನ್ಪಿಟ್ಕೊಳ್ಳೋದು ಒಳ್ಳೆಯದು.
ಮೇ 20ಕ್ಕೆ ಏನೋ ಇದೆಯಲ್ಲ ಅಂತ, ಅಥವಾ ಏಪ್ರಿಲ್ 8ಕ್ಕೆ ಏನೋ ಇದೆಯಲ್ಲ ಅಂತ ಮೊದಲು ನೆನ್ಪಿಟ್ಕೋಬೇಕು ನಾವು. ಯಾಕಂತ ಹೇಳಿದ್ರೆ ಲಾಂಗ್ ಲಿಸ್ಟ್ ಇಂದ ಶಾರ್ಟ್ ಲಿಸ್ಟಿಗೆ ಬರಬೇಕು. ಹೌದು. ಎನಿಹೌ ಅದು ಶಾರ್ಟ್ ಲಿಸ್ಟಿಗೆ ಬರುತ್ತಾ ಅಥವಾ ಫೈನಲ್ ನಲ್ಲಿ ಎಂಟ್ರಿ ಆಗುತ್ತಾ, ನಮ್ಮ ಹಾಸನದ ಹೆಸರು ಅದು ಇನ್ನೊಂದು ಶಾರ್ಟ್ ಲಿಸ್ಟ್ ಯಾರದ್ದಾಗತ್ತೆ, ಹಾ. ಅವರ ಆಥರ್ ಮತ್ತೆ ಟ್ರಾನ್ಸ್ಲೇಟರ್ ಇಬ್ಬರನ್ನೂ ಕೂಡ ಪಬ್ಲಿಷರ್ ಅಲ್ಲಿ ಕರೆಸ್ತಾರೆ ಲಂಡನ್ಗೆ. ಓಹೋ. ಆ 7 ಕೃತಿಗಳ 14 ಜನರನ್ನ ಅಲ್ಲಿ ಕರ್ಸಿರ್ತಾರೆ. ಅವರ ಸಮ್ಮುಖದಲ್ಲಿ ಅಲ್ಲಿ ಆಯ್ಕೆ ನಡೆಯುತ್ತೆ ಮತ್ತೆ. Final. ನಿಮ್ಮ ಟ್ರಾನ್ಸ್ಲೇಟರ್ ದೀಪಾ ಬಸ್ತಿ ಅವರು. ಹೌದು ಹೌದು. ಎನಿಹೌ ನಾನು ಈಗಲೇ ಯಾಕೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಶಾರ್ಟ್ ಲಿಸ್ಟ್ ಅಲ್ಲಿ ಬರಲಿ ಅಥವಾ ಫೈನಲ್ ನಲ್ಲಿ ಬರಲಿ, ಫೈನಲ್ ನಲ್ಲಿ ಪ್ರಶಸ್ತಿ ಸಿಗ್ಲಿ, ಅದು ನಾವು ಹಾಗಂತ ಹಾರೈಸೋಣ ನಾವು. ಆದ್ರೆ ಈಗ ಮಾಡಿರೋ ಸಾಧನೆ ಕೂಡ ಬಹಳ ಮಹತ್ವದ ಸಾಧನೆ ಇದು. ಯಾಕೆ ಹೌದು, ಮಹತ್ವದ ಹೌದು. ಸಾಧನೆ ಅಂತಂದ್ರೆ, ಕನ್ನಡದಲ್ಲೇ ಇದು ಮೊದಲ ಬಾರಿಗೆ ಲೇಖಕರೊಬ್ಬರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಪುಸ್ತಕ ಆಯ್ಕೆಯಾಗಿದೆ. ನಿಮ್ಮ ಪುಸ್ತಕ ಹಾರ್ಟ್ ಲ್ಯಾಂಪ್, ಇದು ಯಾವ್ದು ಪುಸ್ತಕ? ಇದು ಯಾವ ತರ ಅನುವಾದ ಆಯ್ತು? ಏನಿದೆ ಅದರಲ್ಲಿ? ಇದರಲ್ಲಿ ಹನೀಫ್ ನೋಡಿ, ನನ್ನ 6 ಕಥಾ ಸಂಕಲನಗಳು ಪ್ರಕಟ ಆಗಿವೆ. ಅದರಲ್ಲಿ ಅಭಿರುಚಿ ಪ್ರಕಾಶನದವರು ನನ್ನ 5 ಸಂಕಲನಗಳನ್ನ ಒಟ್ಟು ಸೇರಿಸಿ ಒಂದು ಸಮಗ್ರವನ್ನ ಮಾಡಿದ್ರು. ಆ ಸಮಗ್ರದಲ್ಲಿ 5 ಕಥಾ ಸಂಕಲನಗಳಿವೆ. ಒಂದು ಹೆಜ್ಜೆ ಮುಡಿದ ಹಾಗಿತಿ, ಇನ್ನೊಂದು ಬೆಂಕಿ ಮಳೆ, ಮತ್ತೊಂದು ಎದೆಯ ಹಣತೆ, ಬಡವರ ಮಗಳು ಹೆಣ್ಣಲ್ಲ. ಈ 5 ಕಥಾ ಸಂಕಲನಗಳು ಅದರಲ್ಲಿ, ಮತ್ತೆ ಎದೆಯ ಹಣತೆ 5 ಇವೆ. ಈ 5 ಕಥಾ ಸಂಕಲನಗಳ ಸುಮಾರು 50 ಕಥೆಗಳಿವೆ ಅದರಲ್ಲಿ. ಆ 50 ಕಥೆಗಳಲ್ಲಿ 12 ಕಥೆಗಳನ್ನ ಆಯ್ಕೆ ಮಾಡಿದ್ದಾರೆ ದೀಪಾ ಬಸ್ತಿ ಮತ್ತೆ ನಾವಿಬ್ರು ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿ ಅವುಗಳನ್ನ ನನ್ನ ಕಥಾ ಸಂಕಲನ ಎದೆಯ ಹಣತೆ ಇತ್ತಲ್ಲ, ಅದೇ ಒಂದು ಶೀರ್ಷಿಕೆಯನ್ನ ಪಬ್ಲಿಷರ್ಸ್ ಕೊಟ್ಟಿದ್ದಾರೆ, ಹಾರ್ಟ್ ಲ್ಯಾಂಪ್ ಅಂತ. ಒಂದು ಕಥಾ ಸಂಕಲನದಲ್ಲ, ಎಲ್ಲಾ ಕಥಾ ಸಂಕಲನಗಳದ್ದು 5 ಕಥಾ ಸಂಕಲನಗಳದ್ದು ಸಮಗ್ರದಲ್ಲಿ 12 ಕಥೆಗಳನ್ನ ಆಯ್ಕೆ ಮಾಡಿದ್ದಾರೆ. ಯಾರು ಪಬ್ಲಿಷರ್? ಯಾರು? ಅಂಡ್ ಅದರ್ ಸ್ಟೋರೀಸ್ ಅಂತ ಬ್ರಿಟನ್ ನವರು. ಭಾರತದ ಏಷ್ಯಾದ ಮಟ್ಟಿಗೆ ಪೆಂಗ್ವಿನ್ ಸಂಸ್ಥೆಯವರು ಕೂಡ ಇದರಲ್ಲಿ ಮಾರಾಟದಲ್ಲಿ ಭಾಗಿಯಾಗಿದೆ. ಈ ಬೂಕರ್ ಪ್ರಶಸ್ತಿ ಎಷ್ಟು ಬಹಳ ಪ್ರಮುಖವಾದದ್ದು ಮತ್ತು ಮಹತ್ವದ್ದು ಅಂತ ಹೇಳಿದ್ರೆ, ನನ್ನ ಕೆಲವು ಲಿಸ್ಟ್ ಅನ್ನ ನೋಡಿದೆ ನಾನು. ಇದುವರೆಗೆ ಯಾರೆಲ್ಲ ಭಾರತೀಯರು ತಗೊಂಡಿದ್ದಾರೆ ಅಂತ ಹೇಳಿ ನೋಡಿದಾಗ ನಮಗೆ ಮೊದಲಿಗೆ ಕಾಣಿಸೋದು VS ನಾಯ್ಪಾಲ್ ಅವರದ್ದು. ಭಾರತೀಯ ಸಂಜಾತ ಅವರು, VS ನಾಯ್ಪಾಲ್ ಅವರ ಹೆಸರು ಕಾಣಿಸ್ತಾ ಇದೆ. ಆಮೇಲೆ ಕಿರಣ್ ದೇಸಾಯಿ ಅವರು, ಅರವಿಂದ ಅಡಿಗ ಅವರು. ಅರವಿಂದ ಅಡಿಗ ಅವರಂತೂ ವಿಶ್ವವಿಖ್ಯಾತಿ ಆದ್ರು ಇದು ಪ್ರಶಸ್ತಿ ಸಿಕ್ಕಿದ ನಂತರ. ಸಲ್ಮಾನ್ ರಶ್ದಿ ನಮಗಂತೂ ಗೊತ್ತೇ ಇದೆ. ನಮಗೆ ಒಂದು ಕಾಲದಲ್ಲಿ ಇಡೀ ಪ್ರಪಂಚದಾದ್ಯಂತ ಒಂದು ವಿಷಯಕ್ಕೆ ಸಂಬಂಧಿಸಿ ವಿವಾದವನ್ನು ಸೃಷ್ಟಿಸಿದವರು ಮತ್ತು ಅವರ ಬರವಣಿಗೆಗಳು ಕೂಡ ಆ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿರುವಂತದ್ದು. ಅದೇ ರೀತಿ ಅರುಂಧತಿ ರಾಯ್ ಅವರು, ಇವತ್ತು ಭಾರತದಲ್ಲಿ ನಾವು ಎಲ್ಲರೂ ಕೂಡ ನಾವು ಗಮನಿಸ್ತಾ ಇರುವಂತಹ ಹೆಸರು. ಅವರು ಚಳವಳಿಕಾರ್ತಿ ಆಗಿರ್ಬೋದು, ಅಥವಾ ಲೇಖಕಿ ಆಗಿರ್ಬೋದು, ಅಥವಾ ಒಂದು ಸಾರ್ವಜನಿಕ ಒಂದು ವ್ಯಕ್ತಿಯಾಗಿ ಕೂಡ ಇರಬಹುದು. ಬಹಳ ಮಹತ್ವದ ಹೆಸರು ಅರುಂಧತಿ ರಾಯ್ ಅವರದು. ಆ ಪಟ್ಟಿನಲ್ಲಿ ಇನ್ನೂ ಒಂದು 3 ಮಂದಿದ್ದು, ಕಾಜೋ ಇಶಿಗುರೋ, ಆಮೇಲೆ ಹರಿಕುಂಜು, ರೂಪಿ ಕೌರ್, ಇವರು ಕೂಡ ಈ ಪಟ್ಟಿನಲ್ಲಿ ಭಾರತದಲ್ಲಿ ಇದುವರೆಗೆ ಬಂದಿರೋರಿದ್ದಾರೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಇದುವರೆಗೆ ಯಾರು ಈ ಹೆಸರುಗಳಲ್ಲಿ ಕಾಣಿಸ್ತಾ ಇಲ್ಲ. ಇದು ದಕ್ಷಿಣ ಭಾರತದಲ್ಲಿ ಇದು ಮೊದಲ ಹೆಸರು, ಕನ್ನಡದಲ್ಲಂತೂ ಮೊದಲ ಹೆಸರು ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ಯಾರೋ ಹೇಳಿದ್ರು ಕನ್ನಡದಲ್ಲಿ ಮೊದಲ ಹೆಸರು ಇದು ಅಲ್ಲ, UR ಅನಂತಮೂರ್ತಿ ಅವರದ್ದು ಒಂದು ಕೃತಿ ಇದಕ್ಕೆ ಎಂಟ್ರಿ ಆಗಿತ್ತು ಅನ್ನುವಂತಹ ಮಾತು ಬಂತು. ಅದೊಂದು ಸ್ವಲ್ಪ ಕಾಂಟ್ರವರ್ಸಿ ನಡೀತಾ ಇದೆ ಹನೀಫ್. ಏನು ಅಂತ ಹೇಳಿದ್ರೆ, ಅದು ಸ್ವಲ್ಪ ತಪ್ಪು ಗ್ರಹಿಕೆಯ ಕಾರಣದಿಂದ ನಡೀತಾ ಇದೆ. ಈ ಬೂಕರ್ ಪ್ರಶಸ್ತಿ 2 ಪ್ರಾಕಾರಗಳಲ್ಲಿದೆ. ಒಂದು ಇಂಗ್ಲಿಷ್ ನಲ್ಲೇ ಬರೆದು ಇಂಗ್ಲೆಂಡ್ ನಲ್ಲಿ ಪ್ರಕಟ ಆಗಿರ್ಬೇಕು. ಇದು ಮೂಲಭೂತವಾದಂತಹ ಕೆಲವು ರಿಕ್ವೈರ್ಮೆಂಟ್ಸ್ ಅದಕ್ಕೆ, ಸ್ಪರ್ಧೆಗೆ ಎಂಟ್ರಿ ಆಗ್ಬೇಕಾದ್ರೆ. ಹೀಗೆ ಇಂಗ್ಲಿಷ್ ನಲ್ಲಿಯೇ ಬರೆದು ಈ ಇಂಗ್ಲಿಷ್ ನಲ್ಲೇ ಪ್ರಕಟವಾದಂತಹ ಒಂದು ಕೃತಿ ಇದೆಯಲ್ಲ, ಅದು ಅನಂತಮೂರ್ತಿ ಅವರದು. 2 ರೀತಿಯ ಒಂದು ಪ್ರಶಸ್ತಿಗಳಿವೆ. ಇದು ಒಂದು ಮ್ಯಾನ್ ಬೂಕರ್, ಇನ್ನೊಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ. ಅನಂತಮೂರ್ತಿ ಅವ್ರದ್ದು ಎಂಟ್ರಿ ಆಗಿರೋದು ಮ್ಯಾನ್ ಬುಕ್ಕರ್ ಅಲ್ಲಿ, ಇಂಗ್ಲಿಷ್ ನಲ್ಲಿ ಬರ್ದಿರುವಂತಹ ಕೃತಿ ಅದು. ಅದು ಲಾಂಗ್ ಲಿಸ್ಟ್ ಆಗಿತ್ತು ಅಂತ ನಾನು ಕೇಳಿದ್ದೀನಿ. ಅದನ್ನ ಅವ್ರ ಕುಟುಂಬದವರೇ ಹೇಳ್ಬೇಕು. ಆದ್ರೆ ನನ್ನ ಪುಸ್ತಕದ ಆಯ್ಕೆ ಆಗಿರುವಂತದ್ದು ಅದು ಇಂಟರ್ನ್ಯಾಷನಲ್ ಬುಕ್ಕರ್. ಯಾವುದೇ ಇತರೆ ಭಾಷೆಗಳು, ಇಂಗ್ಲಿಷ್ ಅಲ್ಲ, ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಬರ್ದಿರ್ಬೋದು, ಆದ್ರೆ ಅದರ ಅನುವಾದ ಇಂಗ್ಲಿಷ್ಗಾಗಿರ್ಬೇಕು. ಇದು ಈ ಪ್ರಕಾರದ
ಒಂದು ಪ್ರಶಸ್ತಿ. ಎರಡೂ ಕೂಡ ಒಂದು ವೈಶಿಷ್ಟ್ಯತೆ ಸೇಮ್ ಇದೆ, ಆದ್ರೆ ಹ್ಮ್. ಈ ಒಂದು ಕೆಲವು ಟೆಕ್ನಿಕಲ್ ಕಾರಣಗಳಿಗಾಗಿ ಸ್ವಲ್ಪ ಡಿಫರೆಂಟ್. ಅಲ್ಲ, ಯಾಕಂತ ಹೇಳಿದ್ರೆ ಅದು ಗೊತ್ತಿರ್ಲಿಲ್ಲ. ಈಗ ಇತ್ತೀಚೆಗೆ ಯಾರೋ ಹೇಳಲಿಕ್ಕೆ ಶುರು ಮಾಡಿದ್ರು, ಈ ತರ ಆಗಿದೆ ಈ ತರ ಹೌದು ಆಗಿದೆ ಅಂತ. ಹೌದು 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 clarify ಹೌದು ಆಯ್ಕೆ ಆಗಿತ್ತು ಅಂತ ಕೇಳಿದ್ದೀನಿ, ಆದ್ರೆ ಅವತ್ತು ಮ್ಯಾನ್ ಬುಕ್ಕರ್ ಹ್ಮ್. ಎರಡೂ ನಮ್ಮದು ಪ್ರಶಸ್ತಿಗಳನ್ನು ಇಂಟರ್ನ್ಯಾಷನಲ್. ಒಂದೇ ಸಂಸ್ಥೆ ಕೊಡೋದು ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು. ಹೌದು ಮ್ಯಾನ್ ಹೌದು ಬುಕ್ಕರ್ ಹೌದು ಮತ್ತು ಹೌದು. international book. ಹ್ಮ್. ಅದು ಸುಮಾರು ಇಂಗ್ಲಿಷ್ ನಲ್ಲಿ ಮೊದಲು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ನಂತರ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೂ ಭಾಷೆಗಳಿಗೆ ಇದರಲ್ಲಿ ಅದನ್ನ ಅನ್ಯಾಯ ಆಗಬಾರ್ದು, ಅವ್ರಿಗೂ ಕೊಡುವ ಒಂದು ಪ್ರಾತಿನಿಧ್ಯತೆ ಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಭಾಷೆಯಲ್ಲಿ ಬರ್ದಿರ್ಬೋದು, ಆದ್ರೆ ಇಂಗ್ಲಿಷ್ಗೆ ಅನುವಾದ ಆಗ್ತಕ್ಕಂತ ಒಂದು ಕೃತಿ ಅದು ಬ್ರಿಟನ್ ನಲ್ಲಿ ಪಬ್ಲಿಷ್ ಆಗಿರ್ಬೇಕು. ನಾನು ಈ ಈ ಒಂದು ಕೆಲವು ರಿಕ್ವೈರ್ಮೆಂಟ್. ಕೆಲವು ಹೆಸರುಗಳನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ಪ್ರಶಸ್ತಿಯ ಮಹತ್ವವನ್ನು ಹೇಳೋದಕ್ಕೆ. ಯಾಕಂದ್ರೆ ಹೌದು. ವಿ ಎಸ್ ನಾಯ್ಪಾಲ್ ನಮಗೆ ಗೊತ್ತಿದೆ, ಭಾರತದಿಂದ ಹೋದಂತ ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಖ್ಯಾತಿ ಇರುವಂತಹ ಹೆಸರಿರುವಂತಹ ಒಬ್ಬ ಲೇಖಕರು. ಅದೇ ರೀತಿ ಅರುಂಧತಿ ರಾಯ್ ಅವರು ಇವತ್ತು ಭಾರತದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಅವರ ಕೃತಿಗಳಿಗೆ ರೀಡರ್ಸ್ ಇದ್ದಾರೆ ಮತ್ತು ಅವ್ರಿಗೆ ಸಂಬಂಧಿಸಿ ಬಹಳ ಗೌರವದ ಬೆಳವಣಿಗೆಗಳೆಲ್ಲ ನಡೀತಾ ಇದೆ. ಹಾಗಾಗಿ ಬಹಳ ಮಹತ್ವದ್ದು. ಆದ್ರೆ ಅತ್ಯಂತ ನನಗೊಂದು ಪ್ರತಿಷ್ಠಿತ ಹೆಸರುಗಳಿವೆ ಇದರಲ್ಲಿ, ಅದನ್ನ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. 13ರಲ್ಲಿ ಅತ್ಯಂತ ಪ್ರತಿಷ್ಠಿತ ಹೆಸರುಗಳಿವೆ. ನಮಗೆ ಹೌದು, ಹೌದು. ಪರಿಚಯ ಇರುವಂತದ್ದು ಯಾವ್ದಾರು ಇದೆಯಾ? ಯಾವುದು? ನಮಗೆ ಪರಿಚಯ ಅನಿಸುವಂತದ್ದು ಯಾವ್ದಾರು ಹೆಸರು ಇದೆಯಾ? ಈ ಇಲ್ಲ ಇಲ್ಲ, 13ರಲ್ಲಿ ಬೇರೆ ಬೇರೆ ಇವೆ. ಪ್ಯಾಲೆಸ್ಟೈನ್ ಇಂದ ಇದೆ, ಚೈನಾ, ಜಪಾನ್ ಎಲ್ಲ ಕಡೆಗಳಿಂದಲೂ ಕೂಡ ಇದೆ. ಆದ್ರೆ ಭಾರತದಿಂದ ಇದೊಂದೇ, ಹಾ. ಏಷ್ಯಾದಿಂದಲೇ ಅಂತ ಅನ್ಸುತ್ತೆ. ಇದು ನನ್ನಂತ ಜನಸಾಮಾನ್ಯರಿಗೆ ಇನ್ನೂ ಮಹತ್ವ ಇದ್ರದ್ದು ಗೊತ್ತಾಗೋದು ಇದರ ಕನ್ನಡದವರಿಗೆ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಇದು ಫಸ್ಟ್ ಟೈಮ್. ಹೌದು, ಫಸ್ಟ್ ಟೈಮ್ ಅನ್ನೋದು ಒಂದು. ಎರಡನೇದು ಇದರ ಬಹುಮಾನದ ಮೊತ್ತ ನೋಡಿದ ನಾನು 50,000 ಪೌಂಡ್ ಇತ್ತು. ಈಗ ಜಾಸ್ತಿ ಆಗಿದೆ ಇಲ್ಲ ಗೊತ್ತಿಲ್ಲ, ಬಟ್ 50,000 ಪೌಂಡ್ ಅಂದ್ರೆ ಅದು ಬಹಳ ಪ್ರತಿಷ್ಠಿತನೇ. ಅದು ನಮಗೆ ಕನ್ನಡದಲ್ಲಿ 50,000 ರೂಪಾಯಿದ್ದು ಕಥಾ ಸ್ಪರ್ಧೆಗಳಿಗೆಲ್ಲ ಸಿಗ್ತದೆ ಬಹುಮಾನ, 50,000 ರೂಪಾಯಿದ್ದು. ಸೊ ಆ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದ ಕೃತಿ. ಆಮೇಲೆ ಎರಡನೇದಾಗಿ ಈ ಕೃತಿಯ ಇನ್ನೊಂದು ಮಹತ್ವ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಈ ತಮ್ಮ ಕೃತಿಗೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅವರು ಅತ್ಯಂತ ವೇಗವಾಗಿ ಅಂತಾರಾಷ್ಟ್ರೀಯ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಮತ್ತು ಸಾಹಿತ್ಯದ ವಲಯದಲ್ಲಿ ಬಹಳ ವೇಗವಾಗಿ ಅವರ ಹೆಸರು ಹರಡಿದೆ ಮತ್ತು ಅವರು ಬೇರೆ ಬೇರೆ ಕಡೆಗೆ ಪರಿಚಯ ಆಗ್ತಾ ಹೋಗಿದ್ದಾರೆ, ಬೇರೆ ಬೇರೆ ದೇಶಗಳಿಗೆ. ಇದು ಒಂದು ಅವಕಾಶ. ನಿಮ್ಗೆ ಏನಾದ್ರು ಪ್ರಶಸ್ತಿ ಸಿಕ್ಕಿದ್ರೆ ಇದೊಂದು ಬಹಳ ದೊಡ್ಡ ಅವಕಾಶ. ಇದು ನಮ್ಮ ಕನ್ನಡದ ಲೇಖಕಿಯೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಸಾಹಿತ್ಯದ ವಲಯಗಳಿಗೆ ಅತಿಥಿಯಾಗಿ ಹೋಗೋದು ಮತ್ತು ಪರಿಚಯ ಆಗೋದು ಅನ್ನೋಂಥದ್ದು. ಸೊ ಏಪ್ರಿಲ್ 8 ಮತ್ತು ಮೇ 20 ಎರಡು ದಿನಗಳಲ್ಲಿ ನಾವು ಈಗಾಗಲೇ ನಾನು ಅಡ್ವಾನ್ಸ್ ಆಗಿ ನಿಮ್ಗೆ ಶುಭ ಹಾರೈಕೆಯನ್ನ ಮಾಡ್ತೀನಿ. ಏಪ್ರಿಲ್ 8ರ ಗಡುವನ್ನ ನೀವು ದಾಟ್ತೀರಿ ಅಂತ ಹೇಳಿ ನನಗೆ ಒಂದು ಒಳ ಮನಸ್ಸು ಹೇಳ್ತಾ ಇದೆ. ಮೇ 20 ಗೊತ್ತಿಲ್ಲ, ನೋಡೋಣ. ಎನಿಹೌ, ಇದು ಈ 12 ಕಥೆಗಳನ್ನ ನೀವು ಸಿಲೆಕ್ಟ್ ಮಾಡಿದ್ರಲ್ಲ ಈ ಸಂಕಲನಕ್ಕೆ, ನೀವು ಬೇರೆ ಬೇರೆ ಸಂಕಲನಗಳಿಂದ ಅದರಲ್ಲಿ ಏನಾದ್ರೂ ಸಮಾನ ಅಂಶಗಳಿದೆಯಾ ಕಥೆಗಳಲ್ಲಿ? ಯಾವ ಇದ್ರ ಮೇಲೆ ನೀವು ಸಿಲೆಕ್ಟ್ ಮಾಡಿದ್ರಿ? ಸಮಾನ ಅಂಶ ಮಾನವೀಯತೆ ಒಂದೇ ಅಷ್ಟೇ. ಮತ್ತೆ ಒಬ್ಬ ಸಮಾನತೆಯತ್ತ ಮಹಿಳೆಯರ ತುಡಿತ, ನಾವು ಮನುಷ್ಯರು ಅಂತ ಹೇಳ್ತಕ್ಕಂತ ಒಂದು ಅಂಶ ಇದೆಯಲ್ಲ ಮಹಿಳೆಯರಲ್ಲಿ, ಮಹಿಳೆಯರನ್ನ ಹತ್ತಿಕ್ಕತಕ್ಕಂತಹ ಬಹಳ ವ್ಯವಸ್ಥಿತವಾದಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇದನ್ನ ನಾನು ಸ್ತ್ರೀವಾದಿ ದೃಷ್ಟಿಯಿಂದಲೇ ಮಾತ್ರ ಹೇಳ್ತಾ ಇಲ್ಲ, ನಾವು ದಿನನಿತ್ಯದ ಬದುಕಿನಲ್ಲಿ ನೋಡ್ತಾ ಇರ್ತಕ್ಕಂಥ ಅನೇಕ ಒಂದು ಅಂಶಗಳ ಮೂಲಕ ಹೇಳೋದಾದ್ರೆ, ಒಂದು ಸಮಾನ ಅಂಶ ಒಂದೇ ಒಂದು ಏನಂದ್ರೆ, ಮಹಿಳೆ ಇವತ್ತು ಅತ್ಯಂತ ಆಧುನಿಕವಾದ ಶಿಕ್ಷಣವನ್ನ ಪಡಿತಾ ಇದ್ದಾಳೆ, ಆಕೆ ಅಪಾರ ಸಂಖ್ಯೆಯಲ್ಲಿ ಹಣವನ್ನು ಕೂಡ ದುಡಿತಾ ಇದ್ದಾಳೆ. ಆದ್ರೆ ಆಕೆಗೆ ಅದೇ ಹಂತದಲ್ಲಿ ಅವಳಿಗೆ ಅನೇಕ ಸವಾಲುಗಳು ತುತ್ತಂತ ಎದುರು ಬಂದು ನಿಲ್ತಾ ಇವೆ. ಆ ಸವಾಲುಗಳನ್ನ ಆಕೆ ಎದುರಿಸ್ಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಅದನ್ನ ಆಕೆ ಹೇಗೆ ಮಾಡ್ತಾಳೆ ಅನ್ನೋದೇ ಒಂದು ನನ್ನ ಕಥೆಗಳು, ಬೇರೆ ಬೇರೆ ಕಥೆಗಳಲ್ಲಿ ಇರ್ತಕ್ಕಂತ ಒಂದು ಪ್ರಮುಖವಾದಂತ ಒಂದು ಅಂಶ. ಈ 12 ಕಥೆಗಳಲ್ಲಿ ನಿಮ್ಮ ಸಿನಿಮಾ ಆದ ಯಾವ್ದಾದ್ರು ಕಥೆ ಇದೆಯಾ? ಯಾವುದು? ಈ ಸಂಕಲನದಲ್ಲಿ ಈಗ ಏನು ಬೂಕರ್ ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅದರಲ್ಲಿ ನಿಮ್ಮ ಸಿನಿಮಾ ಆದ ಯಾವ್ದಾದ್ರು ಕಥೆಗಳಿದೆಯಾ? ಹೌದು ಹೌದು ಹೌದು, ಸಿನಿಮಾ ಆಗಿರುವಂತದ್ದು. ನನ್ನ ಒಂದು ಕತೆ ಬೆಂಕಿ ಮಳೆ ಕಥಾ ಸಂಕಲನದಲ್ಲಿ ಕರಿನಾಗರಗಳು ಅನ್ನುವಂತ ಒಂದು ಕತೆ ಇದೆ. ಕರಿನಾಗರಗಳು ಅಂತ ಹೇಳಿದ್ರೆ ಮುಸ್ಲಿಮರ ಒಂದು ನಂಬಿಕೆ ಇದೆ, ಯಾರು ಕೆಡುಕನ್ನ ಮಾಡ್ತಾ ಹೋಗ್ತಾರೆ ಆತ ಸತ್ತ ನಂತರ ಕರಿನಾಗರಗಳು ಅವನನ್ನ ಆವರಿಸ್ತವೆ ಅಂತ. ಅದು ಸತ್ತ ನಂತರ ಕೂಡ ಆಗ್ಬೋದು ಅಥವಾ ಜೀವಂತ ಆಗಿರ್ಬೇಕಾದ್ರೂ ಆಗ್ಬೋದು. ಕರಿನಾಗರಗಳು ಒಂದು ಮಾನಸಿಕ ಅವಸ್ಥೆ ಅಂತ ಅನ್ಕೊಳ್ತೀನಿ ನಾನು.
ಅದನ್ನ ಗಿರೀಶ್ ಕಾಸರವಳ್ಳಿ ಅವರು ಹಸೀನಾ ಅನ್ನತಕ್ಕಂಥ ಒಂದು ಫಿಲಂ ಅನ್ನ ಅವರು ಚಿತ್ರೀಕರಣ ಮಾಡಿದಿರೋದು. ಅದರಲ್ಲಿ ತಾರಾ ಪ್ರಮುಖ ನಾಯಕಿಯಾಗಿ ಅವರು ಅದರಲ್ಲಿ ಬಹಳ ಚಂದದ ಅಭಿನಯವನ್ನ ಮಾಡಿದ್ದಾರೆ. ಅವರ ಅಭಿನಯಕ್ಕೋಸ್ಕರ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದೆ. ಮತ್ತೆ ಅಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಚಲನಚಿತ್ರ ರಾಷ್ಟ್ರೀಯ ಪ್ರಶಸ್ತಿಗಳು ಅನೌನ್ಸ್ ಆಗ್ತಿದ್ದಾಗ ನಾವೆಲ್ಲ ಮುಳ್ಳಿನ ಮೇಲೆ ಕೂತಂಗೆ ಕೂತಿದ್ವಿ. ಯಾಕೆಂದ್ರೆ ಕೊನೆಯವರೆಗೂ ಇದು ಹೀರೋಯಿನ್ದು ಅದರಲ್ಲಿ ಇರ್ತಕ್ಕಂಥ ಯಾಕೆಂದ್ರೆ ವ್ಯಕ್ತಿ ಇದು ಕೊನೆ ಗಳಿಗೆಯಲ್ಲಿ ಅನೌನ್ಸ್ ಆಗುವಂತದ್ದು. ಆಗ ತಾರಾ ಮತ್ತು ರೇನ್ ಕೋಟ್ ಫಿಲಂಗೋಸ್ಕರ ಐಶ್ವರ್ಯ ರೈ ಇವರಿಬ್ಬರಿಗೆ ಸ್ಪರ್ಧೆ ಏರ್ಪಟ್ಟಿತ್ತು. ಜೂರಿಗಳಲ್ಲಿ ಬಹಳ ಒಂದು ದೊಡ್ಡ ಒಂದು ಗೊಂದಲ ಇತ್ತು. ಹೀಗಾಗಿ ನಾವು ಕೊನೆಯವರೆಗೂ ಕೂಡ ಇದು ಐಶ್ವರ್ಯ ರೈ ಹೋಗತ್ತಾ ಅಥವಾ ತಾರಾಗೆ ಬರತ್ತಾ ಅಂತ ತಾರಾಗೆ ಬಂತು. ಅದು 3 ರಾಷ್ಟ್ರ ಪ್ರಶಸ್ತಿಗಳು ಬಂದು. ಅದಕ್ಕೆ ನಿಮ್ಗೆ ಮರ್ತೋಗಿದೆ, ಮೊದಲ ದಿನ ಸ್ಕ್ರಿಪ್ಟ್ ಅನ್ನ ಬರೆಯುವಾಗ ನೀವು ನೀವು ಕೂಡ ಇದ್ರಿ ಜಯನಗರದಲ್ಲಿ. ನಾವು ಒಟ್ಟಿಗೆ ಕೂತು ಅದ್ರ ಬಗ್ಗೆ ಸ್ಕ್ರಿಪ್ಟ್ ರಚನೆ ಎಲ್ಲ ಜೊತೆಗೂಡಿದ್ವಿ. ಹೌದು, ಅವರು ಗಿರೀಶ್ ಕಾಸರವಳ್ಳಿ ಅವ್ರ ಜೊತೆ ಕೂತು ಅದಕ್ಕೆ ಸಂಭಾಷಣೆ ಮತ್ತು ಸ್ಕ್ರಿಪ್ಟ್ ಕೂಡ ಅವರಿಗೆ ಸಹಾಯ ಮಾಡಿದ್ವಿ. ಸಂಭಾಷಣೆ ಅಂತ ಟೈಟಲ್ ನನ್ನ ಹೆಸರು ಕೂಡ ಇದೆ. ಹಾಗಾಗಿ ನನಗೊಂದು ಖುಷಿ, ಅಲ್ಲಿ ಬೂಕರ್ ಪ್ರಶಸ್ತಿವರೆಗೆ ಹೋಗಿದೆಯಲ್ಲ ಅನ್ನೋದು. ಎನಿಹೌ, ಇಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಅದು ನಿಮ್ಮ ಎಲ್ಲ ಕಥೆಗಳು ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ, ಬಹುತೇಕ ಕಥೆಗಳು, ಎಲ್ಲ ಅಲ್ಲ ಬಹುತೇಕ ಎಲ್ಲ ಅಲ್ಲ ಬಹುತೇಕ ನನ್ನದು ನನ್ನ ಇತ್ತೀಚಿನ ಕಥೆಗಳಂತೂ ಒಂದು ರೀತಿಯಲ್ಲಿ ಇಡೀ ಒಂದು ಮುಸ್ಲಿಂ ಸಮುದಾಯದ ಆವರಣದಿಂದ ಹೊರಗೆ ಬಂದು ಮುಸ್ಲಿಮರ ಅಲ್ಲದವರ ಜೊತೆಯಲ್ಲೂ ಮತ್ತು ಈ ಸಮಾಜದ ಜೊತೆಯಲ್ಲೂ ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ. ಅದು ನಂತರದ ಬೆಳವಣಿಗೆ. ನನ್ನ ಹೆಜ್ಜೆ ಇದು ಹೆಣ್ಣು ಹದ್ದಿನ ಸ್ವಯಂವರ ಇತ್ತೀಚೆಗೆ ಪ್ರಕಟವಾದಂತ ಒಂದು ಕಾದಂಬರಿಯಲ್ಲಿ ಸಣ್ಣ ಕಥಾ ಸಂಗ್ರಹದಲ್ಲಿ ಈ ರೀತಿಯ ಮುಖಾಮುಖಿ ಕಂಡು ಬರುತ್ತೆ. ಇದು ಆರಂಭದಿಂದ ನಿಮಗೆ ನಾನು, ಯಾಕಂದ್ರೆ ಇದು ಎಲ್ರಿಗೂ, ನಾವು ಎಲ್ಲ ಲೇಖಕರಿಗೂ ಕೇಳುವಂತ ಪ್ರಶ್ನೆ ಅದು. ನೀವು ಒಂದು ಗಟ್ಟಿಯಾಗಿ ಮಾತನಾಡಲಾಗದ ಸಮುದಾಯದಿಂದ ಬಂದವರು. ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಗುರುತಿಸುವಾಗ ನಾವು ಒಂದು ರೀತಿಯಲ್ಲಿ ನಾವು ನವೋದಯ, ನವ್ಯ, ಪ್ರಾಚೀನ, ನವೋದಯ, ನವ್ಯ, ನವ್ಯೋತ್ತರ, ಬಂಡಾಯ, ದಲಿತ ಈ ತರ ಎಲ್ಲ ಗುರುತಿಸ್ತಾ ಬರ್ತೀವಿ ನಾವು. ಇನ್ನೊಂದು ತರದಲ್ಲಿ ನಾವು ಗುರುತಿಸ್ತಾ ಬರುವಾಗ ಗಂಡು ಮತ್ತು ಹೆಣ್ಣು, ಲೇಖಕ ಮತ್ತು ಲೇಖಕಿಯರು ಬರೆಯುವಂತಹದ್ದು. ಲೇಖಕಿಯರು ಕೂಡ ಕಾಲ ಕಾಲಕ್ಕೆ, ಅಂದಿನ ಕಾಲದಲ್ಲೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸೋದಕ್ಕೆ ಸಾಕಷ್ಟು ಬೇರೆ ಬೇರೆ ತರದ ಸಂಕಷ್ಟಗಳನ್ನ ಎದುರಿಸೋದಿದೆ. ಸೊ ನಿಮಗೆ ನಾನು, ಇದು ಬಹಳ ಮಹತ್ವದ ನಮ್ಮ ಇವತ್ತಿನ ಸಮಕಾಲೀನ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡುವಂತಹ ನಿಟ್ಟಿನಲ್ಲಿ, ಒಂದು ಮುಸ್ಲಿಂ ಆಗಿ ಇನ್ನೊಂದು ಮಹಿಳೆಯಾಗಿ ಎರಡು ರೀತಿಯಲ್ಲಿ ಇಂಥ ಸಂಘರ್ಷಕ್ಕೆ ಮುಖಾಮುಖಿಯಾಗಿ ನೀವು ಬೆಳೀತಾ ಬಂದಿದ್ದೀರಿ ನಿಮ್ಮ ಬರವಣಿಗೆನಲ್ಲಿ. ಅದಕ್ಕೆ ಸಂಬಂಧಿಸಿ ಏನಾದ್ರೂ ಹೇಳ್ಬೋದಾ? ಹನೀಫ್, ನೀವ್ ಹೇಳಿದ್ದು ನಿಜ. ಯಾಕೆಂದ್ರೆ ನೀವು ಆರಂಭದಿಂದಲೂ ಕೂಡ ನನ್ನ ಬರವಣಿಗೆಯ ಆರಂಭದ ಹಂತದಿಂದಲೂ ಕೂಡ ನೀವು ನನ್ನ ಜೊತೆ ಆಗಿದ್ದೀರಿ. ನನ್ನ ಪಯಣವನ್ನ ನೀವು ಗುರ್ತಿಸಿದ್ದೀರಿ ನೀವು. ಮತ್ತೆ ಇದು ಒಬ್ಬ ಮಹಿಳೆ ಅನ್ನೋದು ಒಂದು ಐಡೆಂಟಿಟಿ, ಮತ್ತೆ ಒಂದು ಡಿಸಬಿಲಿಟಿ. ಮುಸ್ಲಿಂ ಅನ್ನೋದು ಕೂಡ ಒಂದು ಐಡೆಂಟಿಟಿ, ಮತ್ತೆ ಅದು ಒಂದು ಡಿಸಬಿಲಿಟಿ. ಈ ಎರಡು ಡಿಸಬಿಲಿಟಿಗಳ ನಡುವೆ ಇವುಗಳ ಒಂದು ಸಂಯೋಜನೆಯಿಂದ ನಾನು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ನನಗೆ ಮುಸ್ಲಿಂ ಮಹಿಳೆ ಅನ್ನುವಂಥದ್ದು ನನ್ನ ಬರವಣಿಗೆಯ ಹಂತದಲ್ಲಿ ಗುರುತಿಸಲ್ಪಟ್ಟಿರೋದು ಈ ಹಣೆಪಟ್ಟಿಯ ಅಡಿಯಲ್ಲಿ. ಅದನ್ನ ನಾನು ಬೆನಿಫಿಟ್ ಅಂತ ಪಡಿಬೇಕು ಅಥವಾ ಅದೊಂದು ಡಿಸ್ಕಂಫರ್ಟ್ ಅಂತ ನಾನು ತಿಳಿಬೇಕು, ನನಗಂತೂ ಅರ್ಥ ಆಗ್ತಾ ಇಲ್ಲ. ಎರಡನೇದು, ಈ ಒಂದು ಮುಸ್ಲಿಂ ಮಹಿಳೆ ಅನ್ನತಕ್ಕಂಥ ಒಂದು ಐಡೆಂಟಿಟಿಯಲ್ಲಿ ನನಗೆ ಬಹಳಷ್ಟು ದಿಗ್ಬಂಧನಗಳು ಆದವು. ಒಂದು, ನನ್ನ ವೈಯಕ್ತಿಕವಾದಂತಹ ನನ್ನ ನಡವಳಿಕೆ, ನನ್ನ ಮಾತು, ನನ್ನ ಉಡುಪು, ನನ್ನ ಒಂದು ಚಲನವಲನಗಳು, ಇವುಗಳೆಲ್ಲವೂ ಕೂಡ ಬಹಳ ಹೆಚ್ಚು ಸ್ಕ್ರೂಟಿನಿಗೆ ಒಳಗಾಯ್ತು. ಇದು ಬೇರೆಯವರಿಂದ ಆಗ್ಲಿಲ್ಲ, ಆದ್ರೆ ನನ್ನ ಸಮುದಾಯದ ಜನರಿಂದ ಆಯ್ತು. ಆಮೇಲೆ ಅವ್ರುಗಳು ಬಹಳ ಪ್ರಶ್ನೆಗಳನ್ನ ಕೇಳಿದ್ರು. ನೀವು ಮುಸ್ಲಿಮರ ಬಗ್ಗೆ ನಿಮಗೆ ಬರೀಲಿಕ್ಕೆ ಏನ್ ಹಕ್ಕಿದೆ? ನನಗೆ ಹಕ್ಕು ಬೇಕಿಲ್ಲ.
ನನಗೆ ಹಕ್ಕು, ಯಾವುದೇ ಹಕ್ಕು ಬೇಕಿಲ್ಲ, ನಾನ್ ಬರಿಬೇಕು ಅಂತ ಅನಿಸ್ತಾ ಇದೆ, ನಾನ್ ಬರೀತಾ ಇದ್ದೀನಿ. ಯಾಕೆ ಬರಿಬೇಕು ಅಂತ ಅನಿಸ್ತಾ ಇದೆ ಅಂತ ಕೇಳಿ. ಹಕ್ಕಿನ ಬಗ್ಗೆ ಮಾತಾಡ್ಬೇಡಿ. ಹಕ್ಕು, ಬರವಣಿಗೆ ಹಕ್ಕು ಯಾರು ಯಾರಿಗೆ ಕೊಡುವಂತಹದ್ದಲ್ಲ, ಅದು ತಂತಾನೆ ಪ್ರಾಪ್ತಿ ಆಗುವಂತದ್ದು. ಅಂದ್ರೆ ಯಾಕೆ ಬರೀತಾ ಇದ್ದೀನಿ ಅಂತ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಯಾಕೆ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆರಂಭದಿಂದ ನಾನು ಕನ್ನಡದ ಪುಸ್ತಕಗಳಲ್ಲಿ ಕನ್ನಡ ಲೇಖಕರಿಂದ ಬಂದಿರತಕ್ಕಂಥ ಒಂದು ಮುಸ್ಲಿಂ ಒಂದು ಸಿಚುವೇಶನ್, ಸನ್ನಿವೇಶಗಳನ್ನಾಗ್ಲಿ ಅಥವಾ ಮುಸ್ಲಿಂ ವ್ಯಕ್ತಿಗಳನ್ನಾಗ್ಲಿ ನೋಡಿದಂತಹ ಸಂದರ್ಭದಲ್ಲಿ ನನ್ಗೆ ಬಹಳ ಆಘಾತ ಆಗ್ತಾ ಇತ್ತು. ನಾನು ಸ್ವಲ್ಪ ಬಾಲ್ಯದಲ್ಲೇ ಜಯತೀರ್ಥ ರಾಜ್ ಪುರೋಹಿತರವರ ಸುಳಿಗಳಿ ಅದನ್ನ ಓದಿದೆ, ಕಾದಂಬರಿ. ಮೊದಲನೇದ್ಲು ನನಗೆ ಓದುವ ಹೆಚ್ಚು. ಮತ್ತೆ ಅನೇಕ ಕಾದಂಬರಿಗಳನ್ನ ಓದಿದಾಗ ಅದ್ರಲ್ಲಿ ಬರ್ತಕ್ಕಂಥ ಮುಸ್ಲಿಂ ಕ್ಯಾರೆಕ್ಟರ್ ಅಕಸ್ಮಾತ್ ಬಂದ್ರು ಕೂಡ ಇಲ್ಲ, ತುಂಬಾ ಉದಾತ್ತವಾದಂಥದ್ದು, ತುಂಬಾ ಫರಿಷ್ಠಾ ತರ ಅವ್ರುಗಳು, ಆ ಕ್ಯಾರೆಕ್ಟರ್ಗಳು. ಇಲ್ಲ, ಇಲ್ಲ ಅಂದ್ರೆ ತುಂಬಾ ವಿಲನಿಶ್, ಅವರಂತಹ ಕ್ರೂರಿಗಳು, ಕಪಟಿಗಳು, ಅಂತಹ ಒಂದು ದೆವ್ವದಂತಹ ವ್ಯಕ್ತಿತ್ವನ ಇಲ್ಲ ಅನ್ನುವಂಥದ್ದು. ಒಂದು ಆಕಾಶ, ಒಂದು ನೆಲ, ಈ ರೀತಿಯ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಕ್ಯಾರೆಕ್ಟರ್ಗಳನ್ನೇ ನಾನು ನೋಡ್ತಾ ಇದ್ದೆ. ಹೀಗಾಗಿ ನನ್ಗೆ ಯಾಕೆ ಹೀಗೆ ನನ್ನ ಕುಟುಂಬದಲ್ಲಿ, ನನ್ನ ಸುತ್ತಮುತ್ತಲಿನ ಸಮಾಜದಲ್ಲಿ, ನಮ್ಮ ಗೆಳೆಯರಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ ಈ ತರ ಇಲ್ವಲ್ಲ? ಇರ್ತಾರೆ, ಎಲ್ರು ಕೂಡ 100% ಒಳ್ಳೆಯವರು ಅಲ್ಲ, 100% ಕೆಟ್ಟವರು ಕೂಡ ಅಲ್ಲ, ಇರುತ್ತೆ. ಇವುಗಳ ಒಂದು ಸಂಯೋಜನೆ ಇರುತ್ತೆ. ಸ್ವಲ್ಪ ಕೆಟ್ಟವರು ಇರುತ್ತೆ, ನಾನು ಕೂಡ ಸ್ವಲ್ಪ ಒಳ್ಳೆವಳು ಇರ್ತೀನಿ, ಸ್ವಲ್ಪ ಕೆಟ್ಟವಳು ಕೂಡ ಇರ್ತೀನಿ, ನೀವು ಕೂಡ ಅಷ್ಟೇ. ಆದ್ರೆ 100% ಒಳ್ಳೆಯವರು ಅಥವಾ 100% ಕೆಟ್ಟವರು ಅಂತ ಮಾಡೋದಿದೆಯಲ್ಲ, ಇದ್ರ ಬಗ್ಗೆ ನನಗೆ ಮೊದಲಿನಿಂದ ಆತಂಕ ಆಯ್ತು. ಇದು ಸರಿಯಲ್ಲ ಅಂತ ಅನ್ನಿಸ್ತಾ ಇತ್ತು. ಎರಡನೇದಾಗಿ, ಮುಸ್ಲಿಂ ಸಮಾಜವನ್ನ ಒಂದು ರೀತಿಯಲ್ಲಿ ಕ್ಲೋಸ್ಡ್ ಸೊಸೈಟಿ ಅಂತ ಕರೀತಾರೆ. ಪರಿಭಾವನೆ ಇತ್ತು. ನೀವು ಎಲ್ಲ ಬರವಣಿಗೆ ಆರಂಭ ಮಾಡಿದಾಗ 70-80ರ ದಶಕದಲ್ಲಿ ನಾವು ಏನನ್ನೂ ಹೇಳ್ಕೊಳ್ತಾ ಇರ್ಲಿಲ್ಲ. ಯಾಕೆ ಹೇಳ್ಕೊಳ್ತಾ ಇರ್ಲಿಲ್ಲ ನನಗ್ ಗೊತ್ತಿಲ್ಲ. ಹಿಂದಿನವರು ಯಾಕೆ ಹೇಳ್ಕೊಳ್ಳಿಲ್ಲ ನನಗ್ ಗೊತ್ತಿಲ್ಲ. ಆದ್ರೆ ಬಂಡಾಯದ ಸಂದರ್ಭದಲ್ಲಿ ನಾವು ಬಂಡಾಯದ ವರ್ಕ್ಶಾಪ್ಗಳನ್ನ ನಾವು ಅಟೆಂಡ್ ಮಾಡಿದ ನಂತರ ನೀವು ಇರ್ತಿದ್ರಿ ನಮ್ ಜೊತೆ. ಆ ಸಂದರ್ಭದಲ್ಲೆಲ್ಲ ನಮಗೆ ದಲಿತರು ಹೇಳ್ಕೊಳ್ತಾ ಇದ್ರು, ಮಹಿಳೆಯರಾಗಿ ನಾವು ಹೇಳ್ಕೊಳ್ತಾ ಇದ್ವಿ. ಮುಸ್ಲಿಮರಾಗಿ ಯಾಕೆ ನಾವು ನಮ್ಮ ಸಂದರ್ಭ ಸನ್ನಿವೇಶವನ್ನ ಹೇಳ್ತಾ ಇಲ್ಲ? ನನಗೆ ಇದು ಎರಡನೇ ಪ್ರಶ್ನೆ. ನನ್ನ ಬರವಣಿಗೆ ಏನು ಅಂದ್ರೆ ನನಗೆ ಉದ್ಭವಿಸಿದಂತಹ ಪ್ರಶ್ನೆಗಳಿಗೆ ನಾನು ಕಂಡುಕೊಂಡಂತಹ ಒಂದು ಪರಿಹಾರ, ಒಂದು ಉಪಾಯ. ಮೂರನೇದಾಗಿ, ಏನಪ್ಪ ಮುಚ್ಚುಮರೆ ಮಾಡುವಂತದ್ದು ಮುಸ್ಲಿಮರಲ್ಲಿ ಏನಿದೆ ಹೇಳಿ, ನೀವೇ ಹೇಳಿ. ಏನಿದೆ? ಏನು ಮಸೀದಿಗಳಲ್ಲೆಲ್ಲ ಏನಾದ್ರು ಸುರಂಗ ಕೊರ್ದಿದಾರ, ನೆಲಮಾಳಿಗೆ ಮಾಡಿದಾರ, ಅಲ್ಲೇನಾದ್ರು ಕೋಟ್ಯಾಂತರ ರೂಪಾಯಿಯ ಚಿನ್ನ, ನಗದು ಅದೆಲ್ಲ ಇಟ್ಟಿದಾರ? ಏನಿರುತ್ತೆ ಮಸೀದಿಲಿ? ಆದ್ರೆ ಮಸೀದಿ ಮುಕ್ತವಾಗಿ ಯಾಕೆ ಇಲ್ಲ? ಈಗ ಮಾಡ್ತಾ ಇದಾರೆ, ಈಗ ಅನೇಕ ಕಡೆಗಳಲ್ಲಿ ಮಸೀದಿಗಳಿಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ರಿಚುವಲ್ಸ್, ಸಂಪ್ರದಾಯಗಳು ಡಿಫ್ರೆಂಟ್ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು, ಆದ್ರೆ ಕ್ರೂರವಾಗಿ ಇಲ್ಲ, ಅಷ್ಟು ಕ್ರೂರವಾಗಿಲ್ಲ. ಇಸ್ಲಾಂನಲ್ಲಿ ಕ್ರೂರವಾಗಿಲ್ಲ, ಆದ್ರೆ ಇಸ್ಲಾಂನ ಹೆಸರಿನಲ್ಲಿ ಆಚರಣೆ ಮಾಡುವವರು ಕ್ರೌರ್ಯತೆಯನ್ನ ನಡ್ಕೊಳ್ತಾ ಇದ್ದಾರೆ. ಹೌದಾ? ಹೌದು. ಈಗ ಹಲಾಲ ಇಸ್ಲಾಂನಲ್ಲಿ ಇಲ್ಲ ನೋಡಿ, ನೀವು ಒರಿಜಿನಲ್ ಇಸ್ಲಾಂನಲ್ಲಿ ಹಲಾಲ ಏನಾದ್ರು ಇದೆಯಾ ನೋಡಿ. ಆದ್ರೆ ಹಲಾಲ ಆಚರಣೆ ಇದೆ. ಹಲಾಲ ಆಚರಣೆಯಿಂದ ಇಸ್ಲಾಂಗೆ ಕೆಟ್ಟ ಹೆಸರು ಬಂದಿದೆ. ಈ ವಿಚಾರಗಳನ್ನೆಲ್ಲ ಆಮೇಲೆ ಟ್ರಿಪಲ್ ತಲಾಕ್ ಇಲ್ಲ, ಇದೆಯಾ? ನೀವೇ ಹೇಳಿ. ಟ್ರಿಪಲ್ ತಲಾಕ್ ಇಲ್ಲ, ಆದ್ರೆ ಅದನ್ನು ಕೂಡ ಆಚರಣೆ ಮಾಡಿ ಆಚರಣೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ತಪ್ಪಲ್ವಾ? ಇದನ್ನ ತಪ್ಪು ಅಂತ ಹೇಳ್ಬೇಕಿತ್ತಲ್ವಾ? ಆಮೇಲೆ ತೆರ್ಕೋಬೇಕಾಗಿತ್ತು ನಾವು. ಇಲ್ಲಿ ಮುಚ್ಚುಮರೆ ಮಾಡುವಂತದ್ದು ಏನೂ ಇಲ್ಲ, ಎಂತದ್ದೂ ಇಲ್ಲ. ಹಾಗಾಗಿ ನೀವು ಮುಸ್ಲಿಮರ ಕುರಿತೇ ಬರೀಬೇಕು, ಒಂದು ಸೇತುವೆ ಕಟ್ಟಬೇಕು ಅಂತ ಆಲೋಚನೆ ಮಾಡಿದೆ. ಒಂದು ನಮ್ಮ ಸಮುದಾಯಕ್ಕೂ ಬೇರೆ ಸಮಾಜಕ್ಕೂ ಕೂಡ, ಒಂದು ಹೊರ ಸಮಾಜಕ್ಕೂ ಕೂಡ ಒಂದು ಸೇತುವೆ ಆಗ್ಬೇಕು, ಇಂಟರ್ಲಿಂಕ್ ಆಗ್ಬೇಕು. ಅದೊಂದು ನನ್ನ ಬಹಳ ಮುಖ್ಯ ಉದ್ದೇಶ ಆಯ್ತು. ಹೀಗಾಗಿ ನಾನು ಬರೆಯತೊಡಗಿದ್ದೆ. ಆಮೇಲೆ ಮೊದ್ಲೇ ಹೇಳಿದ್ನಲ್ಲ, ಕೆಲವು ಇಸ್ಲಾಂ ವಿರೋಧಿ ಆಚರಣೆಗಳನ್ನ ಇಸ್ಲಾಂನ ಹೆಸರಿನಲ್ಲಿ ಕೆಲವು ವ್ಯಕ್ತಿಗಳು ನಡೆಸ್ತಾ ಇದಾರಲ್ಲ, ಅದ್ರ ಬಗ್ಗೆ ನನಗ್ ಬರಿಬೇಕಿತ್ತು. ಇದು ತಪ್ಪು ಅಂತ ಹೇಳ್ಬೇಕಿತ್ತು, ಇದು ಸರಿಯಲ್ಲ ಅಂತ ಹೇಳ್ಬೇಕಿತ್ತು. ಅದನ್ನ ನಾನು ಫೆಮಿನಿಸ್ಟಿಕ್ ದೃಷ್ಟಿಕೋನದಿಂದಲೂ ಕೂಡ
ಇಸ್ಲಾಂನ ಒಂದು ಒರಿಜಿನಲ್ ಥಾಟ್ ಏನಿದೆ ಅದರ ದೃಷ್ಟಿಕೋನದಿಂದಲೂ ನಾನು ಅದನ್ನ ಇಂಟರ್ಪ್ರಿಟ್ ಮಾಡಿದೆ. ಅದನ್ನ ನೇರ ನಾನು ಯಾವುದೋ ಒಂದು ಪ್ರಬಂಧದ ರೂಪದಲ್ಲಿ ಇದ್ರು ಕೂಡ ಒಂದು ಕಥಾ ಸಾಹಿತ್ಯದ ಮೂಲಕ, ಪಾತ್ರಗಳ ಮೂಲಕ ಅದನ್ನ ಹೇಳಿಸ್ತೆ ನಾನು. ಹೀಗಾಗಿ ನನಗೆ ಅನಿವಾರ್ಯವಾಯ್ತು ಅದು ಬರವಣಿಗೆ. ಆ ಅನಿವಾರ್ಯವಾದ ಬರವಣಿಗೆಗೆ ಅನೇಕ ಸವಾಲುಗಳು ಕೂಡ ಬಂದು ಅದನ್ನು ನಾನು ಎದುರಿಸ್ಬೇಕಾಯ್ತು, ಎದುರಿಸಿದೆ. ಮಾತುಕತೆ ಬರ್ತೀನಿ ನಾನು. ಅಂದ್ರೆ ನಾವು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಮುಸ್ಲಿಂ ಹಿನ್ನೆಲೆಯಿಂದ ಬಂದಂತಹ ಲೇಖಕರನ್ನ ಗಮನಿಸಿದಾಗ ನಮಗೆ ಆರಂಭದಲ್ಲಿ ನಮ್ಮ BM ಇದಿನಬ್ಬ ಅವರು ಬಹಳ ಒಳ್ಳೆ ಕವಿತೆಗಳನ್ನ ಬರಿತಾ ಇದ್ರು. ನಮ್ಮ ಕರಾವಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ರು ಅವರು. ಆಮೇಲೆ ಅಕ್ಬರ್ ಅಲಿ ಅವರು ಚುಟುಕಗಳ ಮೂಲಕ ಬಹಳ ಖ್ಯಾತಿ ಹೊಂದಿದ್ರು. ಅಬ್ದುಲ್ ಮಜೀದ್ ಖಾನ್ ಅವರು ಕಥೆಗಳ ಮೂಲಕ ಮತ್ತು ಬೇರೆ ಬೇರೆ ಲೇಖನಗಳ ಮೂಲಕ ಖ್ಯಾತಿ ಹೊಂದಿದ್ರು. ಈ ತರ ನಾವು ಒಂದು ತಲೆಮಾರಿನ ಆ ನಂತರ ನಮಗೆ ಏನು ಲಂಕೇಶ್ ಪತ್ರಿಕೆಯ ಒಂದು ಪ್ರವೇಶ ಆದಂತಹ 80ರ ದಶಕದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕೇಳಿ ಬಂದಂತಹ 4 ಹೆಸರುಗಳು ಯಾವುದು ಅಂತ ಹೇಳಿದ್ರೆ, ಒಂದು ಬಾನು ಮುಸ್ತಾಕ್ ಅವರದು, ಬಳುವಾರು ಮೊಹಮ್ಮದ್ ಕುಂಜಿ ಅವರದು, ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವರದು, ಸಾರಾ ಅಬೂಬಕರ್ ಅವರು. ಇದು ಬಹಳ ಅಂದ್ರೆ ಅಷ್ಟೊತ್ತಿಗೆ ಮುಸ್ಲಿಂ ಸಮುದಾಯ ಕೂಡ ಸ್ವಲ್ಪ ಕನ್ನಡದ ಓದಿಗೆ ಹೆಚ್ಚು ತಿಳಿದುಕೊಂಡಿತ್ತು. ಹೊಸ ಜನರೇಷನ್ ಇನ್ನೊಂದು ಸೂಕ್ಷ್ಮ ಇದೆ. ಏನು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದ ಜನ ಅವರು ಕನ್ನಡದ ಓದಿಗೆ ತೆರ್ಕೊಂಡಿದ್ರು. ಆದ್ರೆ ಹಳೆ ಮೈಸೂರು ಸ್ಟೇಟ್ ಇದೆಯಲ್ಲ, ಬೆಂಗಳೂರು, ಮೈಸೂರು, ಹಾಸನ, ತುಮಕೂರು, ಚಿಕ್ಕಮಂಗ್ಳೂರು, ಈ ತರದ್ದು ಹಳೆ ಮೈಸೂರು ಸ್ಟೇಟ್ ಆಗಿರೋದಲ್ಲ. ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದೆ. ಏನಂತ ಹೇಳಿದ್ರೆ, ಮಾತೃಭಾಷೆ ನಿಮ್ದು ಮಾತೃಭಾಷೆ ಉರ್ದು, ಮನೆ ಮಾತು ಉರ್ದು. ಮಾತೃಭಾಷೆ ಉರ್ದು ಆಗಿದ್ದವರು ಸ್ವಲ್ಪ ತಡವಾಗಿ ತೆರೆದುಕೊಂಡ್ರು ಬರೆಯೋದಕ್ಕೂ ಮತ್ತು ಓದುವಿಕೆಗೂ. ಆದ್ರೆ ಮಾತೃಭಾಷೆ ಬ್ಯಾರಿ ಆಗಿದ್ದವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಆರಂಭದಲ್ಲಿ ತೆರೆದುಕೊಂಡ್ರು. ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ನಮಗೆ. ಯಾಕಂತ ಹೇಳಿದ್ರೆ, ನಾವು ದಕ್ಷಿಣ ಕನ್ನಡದ ಕನ್ನಡ ಆತರ ಇತ್ತು, ಅದು ಗ್ರಾಂಥಿಕವಾಗಿತ್ತು. ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಅದೇ ಇತ್ತು. ಶಿಕ್ಷಣಕ್ಕೆ ತೆರೆದುಕೊಂಡಾಗ ನಮ್ಗೆ ಕಾಣಿಸಿದ್ದೆ ಅದು. ಆಮೇಲೆ ನಮಗೆ 3-4 ಭಾಷೆಗಳದ್ದು ಒಂದು ಅನುಕೂಲ ಇತ್ತು ನಮಗೆ. ತುಳು ಮಾತಾಡ್ತಾ ಇದ್ವಿ, ಕೊಂಕಣಿ ಮಾತಾಡ್ತಾ ಇದ್ವಿ, ಆಮೇಲೆ ಬ್ಯಾರಿ ಮಾತಾಡ್ತಾ ಇದ್ವಿ, ಕನ್ನಡ ಮಾತಾಡ್ತಾ ಇದ್ವಿ, ಉರ್ದು ಮಾತಾಡ್ತಾ ಇದ್ವಿ. ಉರ್ದು ಪರ್ಸೆಂಟೇಜ್ ಬಹಳ ಕಡಿಮೆ ಇದ್ರು ಕೂಡ ದಕ್ಷಿಣ ಕನ್ನಡದಲ್ಲಿ, ಉಡುಪಿ ದಕ್ಷಿಣ ಅಂದ್ರೆ ಇದು ಹಳೆ ಮೈಸೂರು ಜಿಲ್ಲೆಯವ್ರಿಗೆ ನಮ್ದು ಮಾತೃಭಾಷೆ ದಕ್ಕನಿ ಉರ್ದು, ಮತ್ತೆ ದಕ್ಕನಿ ಉರ್ದು ಶ್ರೇಷ್ಠ ಅನ್ನೋದೊಂದು ಪರಿಭಾವನೆ ಇತ್ತಲ್ಲ. ಅದೊಂದು ಭಾಷಿಕವಾಗಿಯೂ ಕೂಡ ನಿಜ ಅದು. ಬಟ್ ಅದರಿಂದಾಗಿ ಕನ್ನಡದ ಕಡೆಗೆ ಹೆಚ್ಚು ತೆರೆದುಕೊಳ್ಳುವಂತಹ ಇದು ಆಗ್ಲಿಲ್ಲ ಅಂತ ತೆರೆದುಕೊಳ್ಳಿಲ್ಲ. ಮತ್ತೆ ಕನ್ನಡದ ಬರವಣಿಗೆಯನ್ನ ಬೇಗ ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ದಕ್ಷಿಣ ಕನ್ನಡದವರು ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರು ಅದನ್ನ ಹಳೆ ಮೈಸೂರು ಜಿಲ್ಲೆಯವರು. ಆಮೇಲೆ ನೋಡಿ, ನೀವು ಹೇಳ್ತಿರೋ ಲಿಸ್ಟ್ ಎಲ್ಲ ದಕ್ಷಿಣ ಕನ್ನಡದವ್ರದೇ ಇದೆ. ಇದರಲ್ಲಿ ಒಬ್ಬಂಟಿಯಾಗಿ ನಾನು ಇಲ್ಲಿ ಬರವಣಿಗೆ ಆರಂಭವಾದಾಗ, ಅಯ್ಯೋ ಯಾಕೆ ಬರಿಬೇಕು ಉರ್ದುನಲ್ಲಿ ಬರಿಯಮ್ಮ, ಇದೆಲ್ಲ ಯಾಕೆ ಬರಿತಾ ಇದ್ದೀರಿ ಅನ್ನುವಂತ ಮಾತುಗಳು ಬರ್ಲಿಕ್ಕೆ ಆರಂಭ ಆಯ್ತು. ಆಮೇಲೆ ಇನ್ನೂ ಒಂದು ಬಹಳ ದೊಡ್ಡದಾದಂತ ಪಾಸಿಟಿವ್ ಆದಂತ ಅಂಶ ಅಂತ ಹೇಳಿದ್ರೆ, ಒಂದು ಹೆಸರು ಇದೆಲ್ಲ ಹೇಳೋದಕ್ಕಿಂತ ಮುಂಚೆ ನಾವು ಸಂತ ಪರಂಪರೆಯಲ್ಲಿ ಬಂದಂತಹ ಶಿಶುನಾಳ ಶರೀಫರು ಆಗ್ಲೇ ಜನಪ್ರಿಯರಾಗಿದ್ರು ಉತ್ತರ ಕರ್ನಾಟಕದ ಭಾಗದಲ್ಲಿ. ಅವರ ಹಾಡು ಮತ್ತು ಇದು ಗಾಯನ ಎಲ್ಲ ಸೇರಿ ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್. ಇವತ್ತು ಸುಮ್ಮನೆ ಹಿಸ್ಟಾರಿಕಲ್ ಉತ್ತರ ಕರ್ನಾಟಕದಲ್ಲಿ ಹಳೆ ಮೈಸೂರು ಸ್ಥಿತಿ ಬೇರೆನೇ ಇದೆಯಲ್ಲ, ಬೇರೆನೇ ಇದೆಯಲ್ಲ. ಹೀಗಾಗಿ ನನಗೆ ಎಲ್ಲವೂ ಕೂಡ ಒಂಥರ ಅಡ್ವರ್ಸ್ ಸಿಚುವೇಶನ್ ಇತ್ತು ನನಗೆ. ಈ ಲಂಕೇಶ್ ಅವರು ಜನ ಯಾಕೆ ಬರೀತಾ ಇದ್ದಾರೆ, ಇವರು ಯಾಕೆ ಬರೀತಾ ಇದ್ದಾರೆ, ನಮ್ ಮಸೀದಿ ವಿಷಯ ಯಾಕೆ ಬರಿಬೇಕು, ಹೀಗೆ ಇನ್ನೋಸೆಂಟ್ ಪ್ರಶ್ನೆ ಕೂಡ ಹೌದದು. ಹೌದು, ಅಫ್ಕೋರ್ಸ್ ನಾನು ಅದನ್ನು ದೂರಿನ ಕೂಡ ಹೇಳ್ತಾ ಇಲ್ಲ. ಅದನ್ನ ಆಗ ಆದಂತ ಕನ್ಫ್ಯೂಷನ್ ವಿಷಯವನ್ನ ಹೇಳ್ತಾ ಇದ್ದೀನಿ ಅದನ್ನ. ಆಮೇಲೆ ಇನ್ನೂ ಒಂದು ದೂರು ಏನೋ ಬಂತು ಅಂತ ಹೇಳಿದ್ರೆ, ನಮ್ಮ ಒಳಗಿನದೆಲ್ಲ ಹೊರಗೆ ಹಾಕುವಂತ ಅಗತ್ಯ ಏನಿದೆ ನಿಮಗೆ? ನಾ ಹೇಳ್ದೆ, ಒಳಗೆ ನಾವು ಮುಚ್ಚುಮರೆ ಮಾಡುವಂತದ್ದು ಏನಿದೆ? ನಮ್ಮಲ್ಲಿ ಏನಾದ್ರು ಆ ತರದ ಚಟುವಟಿಕೆಗಳು ಏನಾದ್ರು ನಡೀತಾ ಇದ್ರೆ ಹೊರಗೆ ಹಾಕ್ಬೇಕಾದಿಲ್ಲ. ಆದ್ರೆ ಸಾಂಸ್ಕೃತಿಕವಾಗಿ ನಾವ್ ಏನು ಅನ್ನೋದನ್ನ ನಾವು ಅಕ್ಕಪಕ್ಕದವ್ರಿಗೆ ಹೇಳ್ತೀವಲ್ವಾ, ತಿಳಿಸ್ತೀವಲ್ವಾ. ನಮ್ಮ ನೆರೆಹೊರೆಯವರು ನಮ್ಗೇನು ಅಪರಿಚಿತರಲ್ಲ. ನೆರೆಹೊರೆಯವರು ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ 40 ಮನೆಗಳು ನಮಗೆ ಜವಾಬ್ದಾರಿ. ನಾನು ಸುತ್ತಮುತ್ತಲ ಇರತಕ್ಕಂಥ 40 ಮನೆಗಳ ಜವಾಬ್ದಾರಿ ನನಗೆ. ಪ್ರೊಫೆಟ್ ಮೊಹಮ್ಮದ್ ರವರ ಒಂದು ವಾಚದ ಬಗ್ಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ,
ಅಕಸ್ಮಾತ್ ಆ 40 ಮನೆಗಳಲ್ಲಿ ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ದಲಿತರಿರ್ಲಿ, ಯಾರೇ ಇರ್ಲಿ, ಒಬ್ರೇ ಒಬ್ರಾದ್ರು ಆ ದಿನ ಉಪವಾಸ ಊಟಕ್ಕಿಲ್ದೆ ಅವ್ರು ಮಲಗಿದ್ರೆ ಐ ಆಮ್ ಆನ್ಸರಬಲ್. ಹೌದು. ನೆರೆಹೊರೆಯವರ ಇಷ್ಟೊಂದು ಜವಾಬ್ದಾರಿ ನಮ್ಗಿರ್ಬೇಕಾದ್ರೆ ಆಗಿನ ಕಾಲದಲ್ಲಿ ಪ್ರವಾದಿಯವರ ಅನುಯಾಯಿಗಳು ಎಲ್ಲೋ ಒಂದ್ ಕಡೆ ಆತಂಕ ಆಗಿತ್ತಂತೆ. ಇಷ್ಟೊಂದು ನೆರೆಹೊರೆಯವರಿಗೆ ಪ್ರವಾದಿಯವರ ಹಕ್ಕು ಕೊಡ್ತಾ ಇದ್ದಾರೆ, ಎಲ್ಲಾದ್ರೂ ಆನುವಂಶಿಕ ಹಕ್ಕನ್ನು ನಮ್ಮ ಆಸ್ತಿಯಲ್ಲಿ ಇವ್ರು ಇನ್ಹೆರಿಟ್ ಮಾಡೋ ಹಕ್ಕನ್ನು ಕೊಟ್ಬಿಡ್ತಾರ ಅಂತ ಹೇಳ್ಬಿಟ್ಟು. ಹೀಗೆ ಇರ್ಬೇಕಾದ್ರೆ ನಮ್ಮ ನೆರೆಹೊರೆಯವರಿಗೆ ನಾವ್ ಇವತ್ ಹಬ್ಬ ಮಾಡಿದ್ರೆ ನಾವ್ ಅವ್ರನ್ನ ಕರಿತೀವಿ, ಅವ್ರ ಜೊತೆ ಮಿಂಗಲ್ ಆಗ್ತೀವಿ, ಅವ್ರ ಜೊತೆ ನಾವು ಕೊಡುಕೊಳ್ಳೋ ವ್ಯವಹಾರವನ್ನ ಮಾಡ್ತೀವಿ. ಮುಚ್ಚುಮರೆ ಮಾಡುವಂತದ್ ಏನು ಇಲ್ವಲ್ಲ, ಯಾಕೆ ಹೇಳ್ಕೋಬಾರ್ದು? ಹ್ಮ್. ಮತ್ತೆ ಇನ್ನೂ ಒಂದು ಬಹಳ ಒಂದು ಪಾಸಿಟಿವ್ ಆದಂತ ಅಂಶ ಅಂತ ಹೇಳಿದ್ರೆ, ನಮ್ಮ ಈ ಬರವಣಿಗೆಯನ್ನ, ನಮ್ಮ ಈ ಅಭಿವ್ಯಕ್ತಿಯನ್ನ ಒಂದು ಕಾಣದ ಲೋಕದ ಒಂದು ಅನಾವರಣ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಡೀ ಕನ್ನಡ ಸಾಂಸ್ಕೃತಿಕ ಲೋಕ ಅದನ್ನ ಸ್ವಾಗತಿಸ್ತು, ಅದಕ್ಕೆ ಹೌದು. ಗೌರವ ಪಟ್ಟು, ಅದನ್ನ ಅರ್ಥ ಮಾಡ್ಕೊಳ್ತು. ಅದು ಒಂದು ಬಹಳ ದೊಡ್ಡದಾದಂತ ಒಳ್ಳೆ ಬೆಳವಣಿಗೆ. ನಿಮಗೆ 2 ಪ್ರಶ್ನೆಗಳು. ಒಂದು, ಬಂಡಾಯ ಸಾಹಿತ್ಯ ಸಂಘಟನೆಯ ಜೊತೆಗೆ ನಿಮ್ಮ ಸಂಪರ್ಕ ಹೇಗೆ ಆಯ್ತು ಅನ್ನುವಂಥದ್ದು ಒಂದು. ಎರಡನೇದು, ಲಂಕೇಶ್ ಅವರಿಗೆ ನೀವು ಹೇಗೆ ಭೇಟಿಯಾದ್ರಿ ಅನ್ನುವಂಥದ್ದು. ನನ್ಗೆ ಬಂಡಾಯ ಸಾಹಿತ್ಯ ಸಂಘಟನೆಯ ಒಂದು ಸಂಪರ್ಕ ಹೇಗೆ ಆಯ್ತು ಅಂತ ಹೇಳಿದ್ರೆ, ನಾನು ಸುಮಾರು ಒಂದು 70-80ರ ದಶಕದಲ್ಲಿ ಹಾಸನದಲ್ಲಿ ಒಂದು ಎಲ್ಲಾ ಚಳುವಳಿಗಳ ಕೇಂದ್ರ ಬಿಂದುವಾಗಿತ್ತು ಹಾಸನ. ಅದರ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ, ಗೋಕಾಕ್ ಚಳುವಳಿ, ಮತ್ತೆ ಇದು ಥಿಯೇಟರ್ ಆಕ್ಟಿವಿಸಂ, ಪರಿಸರದ ಚಳವಳಿ, ಮಹಿಳಾ ಚಳವಳಿ, ಎಲ್ಲದಕ್ಕೂ ಕೂಡ ಕೇಂದ್ರ ಬಿಂದುವಾಗಿತ್ತು ಹಾಸನ. ಅನೇಕ ಲೀಡರ್ಸ್ ಇಲ್ಲಿದ್ರು, ದಿನೇ ದಿನ ಸಂಘರ್ಷಗಳಾಗ್ತಿದ್ವು. ನನಗೆ ಅದರಲ್ಲಿ ಬಹಳನೇ ಆಸಕ್ತಿ ಇದ್ದಿದ್ರಿಂದ ನಾನು ಅವ್ರ ಜೊತೆಲಿ DSS ಮೂಲಕ ಮೊದಲೇ ನಾನು ಇದರಲ್ಲಿ ಚಳವಳಿಗಳ ಕಡೆ ನಾನು ಆಕರ್ಷಿತಳಾಗಿದ್ದೆ. ಹೀಗಾಗಿ ಬಂಡಾಯ ಸಾಹಿತ್ಯ ಸಂಘಟನೆಯ ಒಂದು ಮೂವ್ಮೆಂಟ್ ಕೂಡ ಆಗ ನಡೀತಾ ಇತ್ತು. ಬಂಡಾಯ ಸಾಹಿತ್ಯ ಸಂಘಟನೆ ನನ್ಗೆ ಇನ್ನೂ ಕೂಡ ಯಾಕೆ ತುಂಬಾ ದೊಡ್ಡ ಇಷ್ಟ ಆಯ್ತು ಅಂತ ಹೇಳಿದ್ರೆ, ನಮಗೆ ಸಮಸ್ಯೆಗಳಿದ್ವು, ಪ್ರಶ್ನೆಗಳಿದ್ವು. ಈಗ ನೋಡಿ, ಈಗ ನಾನು ಯಾವ್ದೋ ಒಂದು ಕತೆ ಬರೀಲಿಕ್ಕೆ ಶುರು ಮಾಡಿದೆ, ಗಂಡ ಹೆಂಡತಿ ಇಬ್ರು. ಅದ್ರಲ್ಲಿ ಮದ್ವೆ ಆದ ನಂತರ ಹೆಂಡತಿಗೆ ಭ್ರಮ ನಿರಸನ ಆಗತ್ತೆ. ಆಮೇಲೆ ಅವಳು ಗಂಡ ಇದ್ದಂತವನು ಅವಳ ಜೊತೆಲಿ ಮದ್ವೆ ಆದ ನಂತರ ಹೀಗೆ ಏನೋ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಬ್ರಿಗೂ ಕೂಡ. ಕೊನೆಗೆ ಆಕೆ ಗರ್ಭಿಣಿ ಆದಾಗ ಇವನು ಬೇಡ, ಅಬಾರ್ಟ್ ಮಾಡು, ನಾನು ನಿನ್ಗೆ ಸಪೋರ್ಟ್ ಮಾಡಕ್ ಆಗಲ್ಲ ಫೈನಾನ್ಷಿಯಲ್ ಆಗಿ ಅಂತ ಹೇಳ್ತಾನೆ. ಇದು ಒಂದು ಕತೆ, ಒಂದು ಕೇಂದ್ರ. ನಾನು ಈಗ ನನ್ನ ಸಮಸ್ಯೆ ಇಲ್ಲಿಂದ ಶುರು ಆಯ್ತು. ಆ ಗಂಡ ಮತ್ತೆ ಹೆಂಡತಿಯ ಹೆಸರು ಏನಾಗಿರ್ಬೇಕು, ಅವರ ಒಂದು ಜಾತಿ ಮತ ಯಾವ್ದಾಗಿರ್ಬೇಕು, ಯಾವ ಆಚರಣೆಗಳು ಪೂರಕವಾಗಿ ಬರ್ಬೇಕು ಅಲ್ವಾ? ಒಂದು ಹಬ್ಬನೋ ಹರಿದಿನನೋ ಮುನಿಸೋ ಏನೋ ಒಂದ್ ಬರ್ಬೇಕಲ್ಲ. ಆಮೇಲೆ ಅವ್ರ ಮನೇಲಿ ಅಡುಗೆ ಏನಾಗ್ಬೇಕು, ಆಮೇಲೆ ಅವರಿಬ್ಬರ ನಡುವೆ ಯಾವ ರೀತಿಯ ಒಂದು ಸಂಬಂಧ ಸಂಪರ್ಕ, ಸಾಂಸ್ಕೃತಿಕವಾಗಿ ನಾನು ಏನ್ ಕೊಡ್ಬೇಕು. ನಾನು ಈಗ ದೀಪಾವಳಿ ಹಬ್ಬದ ಬಗ್ಗೆ ಹೇಳ, ರಂಜಾನ್ ಹಬ್ಬದ ಬಗ್ಗೆ ಹೇಳ, ಅವರಿಬ್ರ ನಡುವೆ. ದೀಪಾವಳಿ ಹಬ್ಬದ ಬಗ್ಗೆ ನಾನು ಅಷ್ಟೊಂದು ಖಚಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ರಂಜಾನ್ ಹಬ್ಬ ಆದ್ರೆ ನಾನು ಅದ್ರ ಬಗ್ಗೆ ಹೇಳಬಲ್ಲೆ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಇದು ಬಹಳ ದೊಡ್ಡ ಸಮಸ್ಯೆಗಳು ಬಂದಿದ್ದು ನಮ್ಗೆ. ಹಂಗ ನಾವು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಸುಮಾರು ಜನ, ರಂಜಾನ್ ದರ್ಗಾ, ಕಾಳೇಗೌಡ ನಾಗವಾರರು, ಚನ್ನಣ್ಣ ವಾಲಿಕಾರ್ರು, ಅಲ್ಲಮ್ಮ ಪ್ರಭು ಬೆಟ್ಟದವ್ರು, ಇವರೆಲ್ಲ ಸುಮಾರು ಜನ ಬರ್ತಾ ಇದ್ರು, ವರ್ಕ್ಶಾಪ್ಸ್ ನಡೆಸ್ತಾ ಇದ್ರು. ನಮ್ಮಂತವ್ರಿಗೆ ಒಂದು ಸೈದ್ಧಾಂತಿಕವಾದಂತಹ ಒಂದು ಅರಿವನ್ನು ಕೊಡ್ತಾ ಇದ್ರು. ಒಂದು ಕಥಾ ಬರವಣಿಗೆ, ಅದರ ಟೆಕ್ನಿಕ್, ಪಾತ್ರಗಳು, ಇವೆಲ್ಲವನ್ನ ಚರ್ಚೆ ಮಾಡ್ತಾ ಇದ್ರು. ಆಗ ನಾನು ರಾಮಚಂದ್ರಪ್ಪ ಅವರು, ಬರ್ಗೂರ್ ರಾಮಚಂದ್ರಪ್ಪನವರು, ಅವ್ರನ್ನ ಕೇಳ್ತಾ ಇದ್ದೆ ನಾನು ನಾನ್ ಏನನ್ನ ಬರಿಬೇಕು, ನನ್ ಸಂಕಟ ಇಲ್ಲಿದೆ. ಅವ್ರು ಹೇಳ್ತಾರೆ, ನಿಮ್ಮ ಬಗ್ಗೆ ಬರೀರಿ, ನಿಮ್ಮ ಸಮುದಾಯದ ಬಗ್ಗೆ ಬರೀರಿ, ನಿಮ್ಮ ಅನುಭವದ ಬಗ್ಗೆ ಬರೀರಿ, ನಿಮ್ಮ ಒಳಗಿನದನ್ನು ಬರೀರಿ ಅಂತ ಹೇಳ್ಬಿಟ್ಟು ಅವ್ರು ಡೈರೆಕ್ಷನ್ಸ್ ಕೊಡ್ತಾ ಇದ್ರು. ಹೀಗಾಗಿ ನನಗೆ ಬಂಡಾಯ ಸಾಹಿತ್ಯ ಸಂಘಟನೆಯ ಒಂದು ಚಳವಳಿ ಏನಿದೆ, ನನಗಲ್ಲ, ನನ್ನಂತ ಬಹುತೇಕ ಮುಸ್ಲಿಂ ಸಮುದಾಯದ, ಮುಸ್ಲಿಂ ಸಂವೇದನೆಯ ಬರವಣಿಗೆಗೆ, ಮತ್ತೆ ದಲಿತ ಸಂಘರ್ಷ ಸಮಿತಿಯ ಅನೇಕ ಏನು ರೈಟರ್ಸ್ ಇದ್ದಾರೆ ಅವರ ಬರವಣಿಗೆಗೆ, ಮಹಿಳೆಯರಿಗೆ, ಎಲ್ಲರಿಗೂ ಕೂಡ ಅಲ್ಲಿ ನಮ್ಗೆ ಸೂಕ್ತ ಮಾರ್ಗದರ್ಶನ ಸಿಗ್ತಾ ಇದೆ. ಆಮೇಲೆ ಲಂಕೇಶ್ ಅವರು ಹೇಗೆ ಪರಿಚಯ ಆದ್ರು? ಲಂಕೇಶ್ ಏನು ಅಂತ ಹೇಳಿದ್ರೆ, ನಾನು ನನ್ನ ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ತಳಮಳಗಳು ಇತ್ತು ನನಗೆ. ಏನು ಅಂತ ಹೇಳಿದ್ರೆ, ನಾನು ಮೊದಲಿನಿಂದಲೂ ಕೂಡ ಸ್ವಲ್ಪ ಸಮಾಜದ ಜೊತೆಯಲ್ಲಿ ಸಂಪರ್ಕ ಇದ್ದಂತಹ ಹೆಣ್ಮಗಳು ನಾನು.
ಹೀಗಿರ್ಬೇಕಾದ್ರೆ ಮದುವೆ ಆದ ನಂತರ ನನ್ನದು ಮುಷ್ತಾಕ್ದು ಪರಸ್ಪರ ಮೆಚ್ಚಿ ಮದುವೆ ಆದಂತವ್ರು ನಾವು. ಅವರು ನನ್ನ ದೂರದ ಸಂಬಂಧಿ ಕೂಡ, ಮತ್ತೆ ನನಗೆ ಕಾಲೇಜಲ್ಲಿ ಸೀನಿಯರ್ ಕೂಡ ಆಗಿದ್ರು. ನಾವ್ ಪರಸ್ಪರ ಭೇಟಿ ಆಗ್ತಾ ಇದ್ವಿ, ಒಬ್ರ ಜೊತೆ ಒಬ್ರು ಮಾತಾಡ್ತಾ ಇದ್ವಿ, ನಮ್ಗಳಿಗೆ ಸಂಪರ್ಕ ಇತ್ತು. ಕೊನೆಗೆ ನಾನು ಅವ್ರನ್ನ ಮದುವೆ ಆಗ್ಬೇಕಾದ್ರು ಕೂಡ ಕೆಲವು ಕಂಡೀಷನ್ ಗಳನ್ನ ಇಟ್ಟು ಮದುವೆ ಆಗಿದೆ. ವರದಕ್ಷಿಣೆಯನ್ನ ಕೇಳಬಾರ್ದು, ಆಮೇಲೆ ಆಮ್ ಇದು ಕುಡಿತ ಗಿಡಿತ ಮಾಡಬಾರ್ದು, ಅದ್ ನನ್ಗೆ ಇಷ್ಟ ಇಲ್ಲ. ಈ ತರ ಕೆಲವು ನನ್ನ ಕಂಡೀಷನ್ ಗಳಿದ್ದು, ಹಿ ಅಕ್ಸೆಪ್ಟೆಡ್. ಅದು ಬೇರೆ ವಿಷಯ. ಆ ಆದ್ರೆ ಕಾಲದಲ್ಲಿ ಆ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದು 2 ಪಾಯಿಂಟ್ ಅನ್ನ ಬಹಳ ಮನಸ್ಸಲ್ಲಿ ಇಟ್ಕೋತಾ ಇದ್ರು. ಕೆಲವರು ಹೇಳ್ತಾ ಇದ್ರು, ಕೆಲವರು ಹೇಳ್ತಾ ಇರ್ಲಿಲ್ಲ. ಎಲ್ಲ ಹೆಣ್ಮಕ್ಳು ಹೌದು ಹೌದು ಮುಸ್ಲಿಂ ಹೌದು ಹೇಳಲ್ಲ ಆ ಕಾಲದಲ್ಲಿ. ನನಗೆ ಅನಿಸಿದ ಪ್ರಕಾರ ಹಾ ಒಂದು ಕುಡಿತ, ಇನ್ನೊಂದು ಹಾ ವರದಕ್ಷಿಣೆ ಇದ್ದು. ವರದಕ್ಷಿಣೆ ಅದು. ಅವರು ವರದಕ್ಷಿಣೆ ಏನು ಆದ್ರೆ ನನ್ ಮದ್ವೆನೇ ಆಗೋದಿಲ್ಲ, ವರದಕ್ಷಿಣೆ ಕೇಳಿದ್ರೆ ನನ್ ಮದ್ವೆನೇ ಆಗೋದಿಲ್ಲ ಅಂತ ಹೇಳಿದ್ದೆ ನಾನು. ಕೊನೆಗೆ ಅವ್ರ ಮನೆಯವ್ರನ್ನ ಒಪ್ಸಿದ್ರು ಎಲ್ಲ. ಈ ಎಲ್ಲ ಇದಕ್ಕೆ ಕೂಡ, ಯಾಕೆಂದ್ರೆ ನಮ್ಮ ಯಾವತ್ತಿಗೂ ಕೂಡ ಒಂದು ಜನರೇಷನ್ಗೂ ಇನ್ನೊಂದು ಜನರೇಷನ್ಗೂ ಸ್ವಲ್ಪ ಗ್ಯಾಪ್ ಇರತ್ತಲ್ಲ. ಹೀಗಾಗಿ ಕೊನೆಗೆ ಏನಾದ್ರು ಮಾಡ್ಕೊಂಡು ಮದ್ವೆ ಆಗಿ ನೀನ್ ಮದ್ವೆ ಆಗಿದ್ರೆ ಸಾಕು ಅಂತ ಅವರು ಕೂಡ ಒಪ್ಕೊಂಡ್ರು. ಆದ್ರೆ ಅವರ ಮನೆಯ ಒಂದು ಸಂದರ್ಭ ಹೇಗಿತ್ತು ಅಂದ್ರೆ, ಹೆಣ್ಮಕ್ಳು ಕೆಲ್ಸಕ್ ಹೋಗೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅದೊಂದು ಮುಷ್ತಾಕ್ ಹೇಳಲಿಕ್ಕೂ ಸಾಧ್ಯ ಆಗ್ಲಿಲ್ಲ, ಹೇಳದೆ ಇರ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತ ಒಂದು ಸ್ವಲ್ಪ ಸಂಕಟದ ಸಂದರ್ಭದಲ್ಲಿ ನಮ್ಮ ಮದುವೆ ಆಯ್ತು. ಆದ್ರೆ ನನ್ನ ಮದ್ವೆ ಮೇ 12 ಆವಾಗ ಜೂನ್ ವಕಾಲತ್ತು ನೀವು ಅವಾಗ ಇಲ್ಲ ಮಾಡ್ತಾ ಇಲ್ಲ ಇದ್ರಿ? ಇಲ್ಲ ಅದೇ ಹೇಳ್ತಾ ಇದ್ದೀನಿ. ನಾನು ನಮ್ಮ ಸಕಲೇಶಪುರ ತಾಲೂಕಿನ ಬೆಳಗೋಡಿನಲ್ಲಿ ನಾನು ಇದು ಅಸಿಸ್ಟೆಂಟ್ ಟೀಚರ್ ಆಗಿದೆ. ನಾನು ಹೈಸ್ಕೂಲ್ ನಲ್ಲಿ ಸೈನ್ಸ್ ಟೀಚರ್ ಆಗಿದೆ. ನಾನು ಅವಾಗ BSc ಮಾತ್ರ ಮಾಡಿದ್ದೆ. ಆವಾಗ ಮೇ 12ಕ್ಕೆ ನಮ್ಮ ಮದ್ವೆ ಆಯ್ತು. ಜೂನ್ 1ಗೆ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಿತ್ತು. ಆವಾಗ ಅದಕ್ಕೆ ಅವಕಾಶ ಆಗ್ಲಿಲ್ಲ. ಮುಷ್ತಾಕ್ ಬಾಯ್ ಬಿಟ್ಟು ಹೇಳಲಿಲ್ಲ, ಸುಮ್ನೆ ಇರಕ್ಕಾಗ್ಲಿಲ್ಲ. ಹಾಗಾಗಿ ಜೂನ್ 1ಗೆ ನನ್ನನ್ನು ಅವ್ರ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೇನು ಅಂದ್ರೆ ರಾಜೀನಾಮೆ ಕೊಡ್ಬೇಕಾಯ್ತು. ನಾವು ರಾಜೀನಾಮೆ ಕೊಟ್ಟ ನಂತರ ಹಿಂದೆನೆ ಒಬ್ಬ ಹೆಣ್ಮಗಳು ಹುಟ್ಟಿದ್ಲು, ಮತ್ತೊಬ್ಬ ಹೆಣ್ಮಗಳು ಹುಟ್ಟಿದ್ಲು, 3ನೇ ಹೆಣ್ಮಗಳು ಕೂಡ ಹುಟ್ಟಿದ್ಲು. ಅದು ಅಚಾನಕವಾಗಿ ಆ ಅದು ಹೇಗೆ ಹುಟ್ಟುದೋ ಅದು ಒಂದು ದೊಡ್ಡ ಸಂದರ್ಭ. ಆದ್ರೆ ನನಗೇನಾಯ್ತು, ನಾನ್ ಏನಾಗ್ತಾ ಇದ್ದೀನಿ, ನನ್ನ ಮೆದುಳಿಗೆ ಗೆದ್ದಲು ಹಿಡಿತಾ ಇದೆ. ನಾನು ಬರೀ ಇಷ್ಟಕ್ಕೇನೆ ನನ್ನ ಒಂದು ಐ ಮೀನ್ ನಾನು ಹುಟ್ಟಿರೋದು, ನನ್ ಜನ್ಮ ತಳೆದಿರೋದು, ನನಗಿಷ್ಟು ವಿದ್ಯೆ ಬಂದಿರೋದು, ನಾನು ಬರೀ ಹೆಂಡತಿಯಾಗಿದ್ಕೊಂಡು ಬಿರಿಯಾನಿ ತಿನ್ಕೊಂಡು ಒಂದು ರೇಷ್ಮೆ ಸೀರೆ ಉಟ್ಕೊಂಡು 3 ಜನ ಹೆಣ್ಮಕ್ಳಿಗೆ ಪಾಲನೆ ಪೋಷಣೆ ಮಾಡಿ, ಹೆಣ್ಮಕ್ಳನ್ನ ನಾನು ತುಂಬಾ ಪ್ರೀತಿ ಮಾಡ್ತಿದ್ದೆ. ಎಲ್ಲ ಇಡೀ ನನ್ನ ಕುಟುಂಬ, ನನ್ ಗಂಡನ ಕುಟುಂಬ, ನನ್ ತಾಯಿ ಕುಟುಂಬ ಎಲ್ಲ ಕೂಡ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಹೆಣ್ಮಕ್ಳು ಅಂತ ಯಾವುದೇ ರೀತಿಯಲ್ಲಿ ಏನು ಕೂಡ ಅದನ್ನ ದೊಡ್ಡ ಇಶ್ಯೂ ಮಾಡಿ ಹೆಣ್ಣು ಹಡ್ದಿದ್ಯಾ ಅನ್ನೋ ರೀತಿ ಮಾತು ಬರ್ಲಿಲ್ಲ ನನಗೆ. ಎಲ್ಲ ತುಂಬಾ ಪ್ರೀತಿಯಿಂದ ಇದ್ರು. ಆದ್ರೆ ನನಗೆ ಒಳಗೆ ನಾನು ಇಷ್ಟಕ್ಕೆ ಸೀಮಿತ ಆಗ್ಬೇಕಾ? ನಾನು ಒಂಥರ ಡಿಪ್ರೆಷನ್, ಅದು ಒಂದರಿಂದ ಒಂದು ಹೆರಿಗೆಗಳಾಗ್ತಾ ಹೋಯ್ತು. ಅದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ನನ್ನಲ್ಲಿ ಜಾಸ್ತಿ ಆಗ್ತಾ ಹೋಯ್ತು. ಅದು ಬಾಣಂತನದ ನಂತರದ ಡಿಪ್ರೆಷನ್ಗಳು ಅದು. ಹೀಗಾಗಿ ಮುಷ್ತಾಕ್ ತುಂಬಾ ಅಲರ್ಟ್ ಆದ್ರು, ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅವರು ತುಂಬಾ ನನ್ ಬಗ್ಗೆ ಗಮನ ಕೊಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ರು, ನನ್ನ ಬೌದ್ಧಿಕ ಚಟುವಟಿಕೆಗಳಿಗೆ ಸಹಕಾರ ಮಾಡ್ಬೇಕು ಅಂತ ಇದ್ರು. ಏನೇ ಆದ್ರೂ ಅವ್ರಿಗೆ ಆಗ್ತಿರ್ಲಿಲ್ಲ. ಹೀಗಾದಾಗ ಅವ್ರು ನನ್ನನ್ನ ಕೊನೆಯದಾಗಿ ಒಂದ್ ದೊಡ್ಡ ಕೆಲ್ಸ ಏನ್ ಮಾಡಿದ್ರು ಅಂದ್ರೆ, ನನ್ನನ್ನ ಡಿಸ್ಟ್ರಿಕ್ಟ್ ಲೈಬ್ರರಿಗೆ ವಾರಕ್ಕೆ 2 ಸರಿ ಕರ್ಕೊಂಡು ಹೋಗ್ಲೇಬೇಕು ಅಂತ ಎಲ್ಲ ವಿರೋಧ ಕಟ್ಕೊಂಡು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ಗೆ ತುಂಬಾ ಮ್ಯಾಗಝಿನ್ಸ್ ತಂದ್ಕೊಡೋದು, ಪುಸ್ತಕಗಳನ್ನ ತಂದ್ಕೊಡೋದು, ಹೀಗಾಗಿ ಏನೋ ನನ್ ಸ್ವಲ್ಪ ಗೆಲುವಾಗಿಡ್ಲಿ ಅಂತ ಅವ್ರು ಪ್ರಯತ್ನ ಪಡ್ತಿದ್ರು. ಒಂದಿನ ಲಂಕೇಶ್ ಪತ್ರಿಕೆ ತಂದ್ರು. ಅವಾಗ ನನಗೆ ನನ್ನ ಕೊನೆಯ ಮಗಳು ಆಯಿಷಾ, ಅವಳು ಹುಟ್ಟಿದ್ಲು 81ನೇ ಇಸ್ವಿ. ಅದು ನಾನು ಬಾಣಂತನದಲ್ಲಿದ್ದೆ. ಆಮೇಲೆ ನನಗೆ ಒಂದಿಷ್ಟು ಯಾಕೆಂದ್ರೆ ನಾನು ಮೊದ್ಲು ಕೂಡ ಅವ್ರ ಜೊತೆ ಮದ್ವೆ ಆದ ನಂತರ ಲಂಕೇಶ್ ರವರ ಫಿಲಮ್ಸ್, ಎಲ್ಲಿಂದಲೋ ಬಂದವರು, ಪಲ್ಲವಿ, ಅದೆಲ್ಲವನ್ನ ನಾನು ರಿಪೀಟೆಡ್ ಆಗಿ ನೋಡ್ತಿದ್ದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ, ಖುಷಿ ಪಡ್ತಿದ್ವಿ, ಈ ತರದ್ದು. ಹಿಂಗಾಗಿ ಲಂಕೇಶ್ ಪತ್ರಿಕೆ ಆಕೆಗೆ ಇಷ್ಟ ಅಂತ ಫಸ್ಟ್ ಟೈಮ್ ನನ್ನ ಕೈಗೆ ತಂದು ಕೊಟ್ರು. ಅದ್ ನೋಡ್ದೆ, ಇದು ಎಂದಿನಂಗೆ ಇಲ್ವಲ್ಲ, ಏನೋ ವಿಶೇಷ ಇದೆಯಲ್ಲ ಇದು, ಒಂಥರ ತನಿಖಾ ವರದಿಗಳು ಜಾಸ್ತಿ ಇದ್ವಲ್ಲ, ಅದೆಲ್ಲ ನಂಗೆ ಖುಷಿ ಆಯ್ತು. ಆ ಪತ್ರಿಕೆ ಓದಿ ಕೈ ಕೆಳಗಿಟ್ಟ ತಕ್ಷಣ ಪ್ರಜಾವಾಣಿ ದಿನಪತ್ರಿಕೆಗಳನ್ನ ನೋಡ್ತಾ ಇದ್ನಲ್ಲ, ನಾನು ಅದ್ರಲ್ಲಿ ಬಿಜಾಪುರದ ನಜ್ಮಾ ಬಾಂಗಿ ಅನ್ನತಕ್ಕಂತ ಹೆಣ್ಣು ಮಗಳಿಗೆ ಎಷ್ಟು ಹಿಂಸೆ ಮಾಡಿದ್ದಾರೆ,
ಅವಳು ಫಿಲಮ್ಗೆ ಹೋಗಿ ಬಂದ್ಲು, ಫಿಲಂ ನೋಡಿ ಬಂದ್ಲು ಅಂತ ಹೇಳ್ಬಿಟ್ಟು ಆಕೆಯ ಮನೆಯ ನಲ್ಲಿ ಕನೆಕ್ಷನ್ ಅನ್ನೇ ಕಟ್ ಮಾಡಿ ಅವಳ ಮೇಲೆ ಅಪಾರ ಹಿಂಸೆ ಮಾಡ್ತಾ ಇದ್ದಾರೆ ಕೆಲವು ಯುವಕರು ಅನ್ನೋದು ನನಗೆ ಪತ್ರಿಕೆಗಳ ಮೂಲಕ ತಿಳಿತು. ನನಗೆ ಸಿಟ್ಟು ಹತ್ಬಿಡ್ತು ನನಗೆ. ಅವಾಗ ನನ್ಗೆ ಇನ್ನೂ ಕೂರ್ಲಿಕ್ಕೂ ಕೂಡ ಶಕ್ತಿ ಇರ್ಲಿಲ್ಲ. ಆದ್ರೂ ಕೂಡ ಕೂತ್ಕೊಂಡ್ ಅಲ್ಲೇ ಮಗುನ್ ಪಕ್ಕದಲ್ಲಿ ಮುಲ್ಕಿಸ್ಕೊಂಡು ಒಂದ್ ತಲೆದಿಂಬ್ ಇಟ್ಕೊಂಡು ಅದ್ರ ಮೇಲೆ ಪೇಪರ್ ಇಟ್ಕೊಂಡು ಬರ್ದು ಮನರಂಜನೆ ಅಂದ್ರೆ ಏನು, ಮುಸ್ಲಿಮರಲ್ಲಿ ಮನರಂಜನೆ ಇದೆಯಾ, ಮುಸ್ಲಿಮರ ಹೆಣ್ಣು ಮಕ್ಕಳಿಗೆ ಮನೋರಂಜನೆ ಇದೆಯಾ, ಇದ್ರೆ ಯಾಕಿದೆ, ಇಲ್ಲದೆ ಇದ್ರೆ ಯಾಕೆ ಇಲ್ಲ, ಮತ್ತೆ ಹೆಣ್ಣು ಮಕ್ಕಳಿಗೆ ಮನೋರಂಜನೆಯನ್ನ ನಿರಾಕರಣೆ ಮಾಡಿ ಪುರುಷರು ಹೋಗ್ಬೋದಾ, ಈ ತಾರತಮ್ಯ ಮಾಡ್ಬೋದಾ, ಹದೀಸ್ ಏನ್ ಹೇಳತ್ತೆ, ಈ ತರ ಅದೆಲ್ಲ ಮಾಡಿ ಕೆಲವು ಪುಟಗಳನ್ನ ಬರ್ದು ಪೋಸ್ಟ್ ಕೂಡ ಮಾಡ್ಬಿಟ್ಟಿದೆ. ನನಗ್ ಬಂದು ಕೋಪದಲ್ಲಿ ನಜ್ಮಾ ಬಾಂಗಿಗೆ ಇಷ್ಟ ಹಿಂಸೆ ಕೊಡ್ತಾ ಇದಾರಲ್ಲ. ಅದು ಹೋದ ತಕ್ಷಣ ಲಂಕೇಶ್ ಓದಿದ್ರು. ಒಂದ್ 2-3 ದಿನದಲ್ಲೇ ಪ್ರಕಟನೂ ಮಾಡ್ಬಿಟ್ರು. ಅವಾಗ ನಂಗೆ ಒಂಥರ ಖುಷಿ ಆಯ್ತು. ನನ್ ಬರವಣಿಗೆ ಸತ್ತಿಲ್ಲ, ನಾನೇನು ಬರಿಬೋದು, ನಾನ್ ಸ್ವಲ್ಪ ಆಲೋಚನೆನೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಲಂಕೇಶ್ ಮತ್ತೆ ನನ್ನ ಅಡ್ರೆಸ್ ಅಂತೂ ಇತ್ತಲ್ಲ, ಅವರು ಅವಾಗ ನಮಗೆ ಫೋನ್ ಇರ್ಲಿಲ್ಲ, ಬಹಳ ವಿರಳವಾಗಿತ್ತು ಫೋನ್ ಸಂಪರ್ಕ ಅವತ್ತು. ಅದಕ್ಕೆ ಹೀಗಾಗಿ ಫೋನ್ ಏನೋ ಮಾಡ್ತಿರ್ಲಿಲ್ಲ. ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಬರೀತಾ ಇದ್ರು. ಏನು ಇನ್ನೂ ಇವೆ ನನ್ನ ಹತ್ರ ಕೆಲವು ಪೋಸ್ಟ್ ಕಾರ್ಡ್ಗಳು. ನೀವು ಒಂದು ಕತೆ ಬರೆಯಕ್ ಸಾಧ್ಯನಾ, ನೀವು ಒಂದು ಕವನ ಬರೆಯಕ್ ಸಾಧ್ಯನಾ, ಈ ವಿಷಯದ ಬಗ್ಗೆ ನೀವು ರಿಪೋರ್ಟ್ ಮಾಡಕ್ ಸಾಧ್ಯನಾ ಅಂತ ಮೊದ್ಲು ಈ ತರ ಕೇಳ್ಕೊಳ್ತಾ ಬಂದ್ರು. ಅದನ್ನ ನಾನು ಹೇಳಿದೆಲ್ಲವನ್ನ ನಾನು ಅವ್ರ ಅಸೈನ್ಮೆಂಟ್ ಗಳನ್ನ ಮಾಡ್ತಾ ಬಂದೆ. ಆಮೇಲೆ ಅವ್ರು ಇಲ್ಲ, ನೀವು ನಮ್ಮ ಜಿಲ್ಲೆಗೆ ವರದಿಗಾರ್ತಿಯಾಗಿ ನಿಮ್ಮ ಜಿಲ್ಲೆಗೆ ನೀವು ಕೆಲಸ ಮಾಡಿ ನನ್ಗೆ ಖುಷಿ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ನನಗೆ ID ಕಾರ್ಡ್ ಅದು ಇದು ಎಲ್ಲವನ್ನ ಕೊಟ್ಟು ಅವರು ನನ್ನನ್ನ ನೇಮಕ ಸೊ ಮೊದಲು ಶಿಕ್ಷಕಿ ಆದ್ರಿ, ಆಮೇಲೆ ಲೇಖಕಿ ಆದ್ರಿ, ಆಮೇಲೆ ಕತೆಗಾರ್ತಿ ಆದ್ರಿ. ಈ ವಕೀಲರಾಗಿದ್ದ ಅವಾಗ ನೀವು? ಆಮೇಲೆ 90ಯಲ್ಲಿ ನನಗೂ ನಾನು ಮಧ್ಯದಲ್ಲೇ ನಾನು LLB ಮುಗಿಸಿದ್ದೆ, ಆದ್ರೆ ಎನ್ರೋಲ್ ಮಾಡ್ಸಿರ್ಲಿಲ್ಲ. ಒಂಥರ ಸುಮ್ನೆ ಹಿಂಗೆ ನಂಗ್ ಎನ್ರೋಲ್ ಮಾಡ್ಸೋದು, ಸ್ವಲ್ಪ ಶಿಷ್ಟಾಚಾರ ಜಾಸ್ತಿ ಅಲ್ಲ ಅಲ್ಲಿ. ಯುವರ್ ಆನರ್ ಅನ್ನುವಂಥದ್ದು, ಮೈಲಾರ್ಡ್ ಅನ್ನುವಂಥದ್ದು, ಅದೆಲ್ಲ ಏನೇನೋ ನಮ್ಮ ನನ್ನ ಮನಸ್ಸಿನಲ್ಲಿ ಕೆಲವೊಂದು ಇಲ್ಲ, ಅದೊಂಥರ ಬ್ರಿಟಿಷರ ಪಳೆಯುಳಿಕೆಯ ವ್ಯವಸ್ಥೆ ಹಾಗೆ ಹೀಗೆ ಅಂದ್ಕೊಂಡು ಸ್ವಲ್ಪ ಏನೇನೋ ಗೊಂದಲಗಳಿದ್ವು. ಆತರ 1990ಯಲ್ಲಿ ಈ ರೈತ ಸಂಘಟನೆಯ ಒಂದು ಹೋರಾಟಗಳು ಸ್ವಲ್ಪ ಉಚ್ಛ್ರಾಯವಾಗಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಅವರು ಸ್ವಲ್ಪ ಛೇಡಿಸ್ತಾ ಇದ್ರು ನನ್ನನ್ನ, ಡಂಬಾಯಗಾರ್ತಿ ಅನ್ನೋರು ಲಂಕೇಶ್. ಆಮೇಲೆ ಇದು ಚಳವಳಿಗಳ ಬಗ್ಗೆ ಅವ್ರಿಗೆ ಅಷ್ಟು ಗೌರವ ಇರ್ತಿರ್ಲಿಲ್ಲ. ಬಂಡಾಯವನ್ನ ಅವರು ಡಂಬಾಯ ಅಂತ ಹೇಳಿ ಬರೀತಾ ಇದ್ರು. ಡಂಬಾಯಗಾರ್ತಿ, ನನ್ನನ್ನು ಡಂಬಾಯಗಾರ್ತಿ ಅನ್ನೋರು ಸ್ವಲ್ಪ. ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬಯಲು ಬದ್ದಿ ಕಾನೆ ಇದು ನೀವು ಅರೆಸ್ಟ್ ಆಗಿ ಅಂತ ಎಲ್ಲರಿಗೂ ಕರೆ ಕೊಟ್ರು ರೈತರಿಗೆ. ಇಲ್ಲಿ ಹಾಸನದಲ್ಲೂ ಕೂಡ ಸಾವಿರಾರು ರೈತರು ಬಂಧನಕ್ಕೆ ಒಳಗಾದ್ರು. ಅವ್ರನ್ನ ಇಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸ್ ನಲ್ಲಿ ಇಟ್ಟಿದ್ರು. ಅವ್ರಿಗೆ ಕೆಲವು ಮೂಲಭೂತ ಸೌಲಭ್ಯಗಳು ಕೂಡ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಅವ್ರನ್ನೆಲ್ಲ ಹೋಗಿ ಮಾತಾಡಿಸ್ದೆ, ವರದಿ ಮಾಡಿ ಕಳಿಸ್ದೆ. ಅವಾಗ ಲಂಕೇಶ್ಗೆ ಕೋಪ ಬಂತು. ಅದೇನದು ನಂಜುಂಡಸ್ವಾಮಿ ಅದೆಲ್ಲ ನಾ ಹೇಳಿದೆ, ಇದು ಅಂತ ಇಲ್ಲ, ಇದು ಒಂಥರ ಸಾಮಾಜಿಕವಾಗಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಇದು, ಇದನ್ನ ನೀವು ಈ ರೀತಿ ನೀವು ಇಗ್ನೋರ್ ಮಾಡಕ್ ಆಗೋದಿಲ್ಲ, ಇದನ್ನ ಪಬ್ಲಿಷ್ ಮಾಡಿ ದಯವಿಟ್ಟು ಅಂತ ಹೇಳಿದವ್ರು. ಇಲ್ಲ ಮಾಡೋದಿಲ್ಲ, ಅದ್ರ ಪಬ್ಲಿಷ್ ಮಾಡುವಂತ ಕ್ವಾಲಿಟಿನೇ ಇಲ್ಲ ಅದ್ರಲ್ಲಿ, ಅದೆಂತ ಚಳವಳಿ ಅದು ಇದು ಅಂದ್ರೆ ಅವಾಗ ನನಗೂ ಅವ್ರಿಗೂ ಜಗಳ ಆಯ್ತು. ಅಷ್ಟೊತ್ತಿಗೆ ನನಗೆ ಫೋನ್ ಬಂದ್ಬಿಟ್ಟಿತ್ತು. ಅಲ್ಲ, ಅವರು ಪಿ ಲಂಕೇಶ್, ಪಾಳ್ಯದ ಲಂಕೇಶ್, ಪಾಳೆಗಾರ ನಾವು ತಮಾಷೆ ಮಾಡ್ತಾ ಇರ್ತೀವಿ. ಹೌದು, ಸ್ವಲ್ಪ ಆ ತರದ ವಿಕ್ಷಿಪ್ತತೆಗಳು ಅವ್ರಿಗೆ ಇತ್ತು, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅದು ಯಾರನ್ನೂ ಒಪ್ಕೊಳ್ತಾ ಇರ್ಲಿಲ್ಲ. ಎಲ್ಲರನ್ನೂ ಕೂಡ ಅವರು ಒಂಥರ ಛೇಡಿಸ್ತಕ್ಕಂತ, ಮತ್ತೆ ಅವರ ಬಗ್ಗೆ ತಮಗೆ ಮನಸ್ಸಿಗೆ ತೋಚಿದ್ದನ್ನು ಅವ್ರು ಬರೀತಾನೆ ಇದ್ರು. ಹೀಗಾಗಿ ಆಮೇಲೆ ಇಲ್ಲ, ಇದು ಪ್ರಕಟ ಮಾಡ್ಲೇಬೇಕು. ಆಮೇಲೆ ಫೋನ್ ಬಂದಿತ್ತು ಅಷ್ಟೊತ್ತಿಗಾಗ್ಲೇ ನಮ್ಗೆ, ಅದು ಇಲ್ಲ ಪ್ರಕಟ ಮಾಡ್ಲೇಬೇಕು ಅಂತ. ಅವ್ರಿಲ್ಲ ಮಾಡೋದೇ ಇಲ್ಲ ಅಂತ. ನೀವು ಮಾಡದೇ ಇದ್ರೆ ನಾನು ರಿಪೋರ್ಟೇ ಮಾಡೋದಿಲ್ಲ ಅಂತ, ನೀವು ಮಾಡದೇ ಇದ್ರೆ ಅಷ್ಟೇ ಹೋಯ್ತು ಅಂತ ಹಿಂಗೆ ಜಗಳಕ್ಕೆ ಬಿದ್ದಿದ್ದಾವಿಬ್ರು ಕೂಡ. ಆಮೇಲೆ ನಾನು ಯೋಚನೆ ಮಾಡ್ದೆ, ಅಯ್ಯೋ ಏನ್ ಮಾಡೋದಿದು, ಇನ್ನ ಮತ್ತೆ ನೋಡಿ ನನ್ನ ಐಡೆಂಟಿಟಿ ಪ್ರಶ್ನೆ ಒಂದೇ ಬರೋದು. ನಾನ್ ಭಾರಿ ದೊಡ್ಡ ರಿಪೋರ್ಟರ್ ಅಂತ ತಲೆ ಆಡ್ಸ್ಕೊಂಡು ಅದೇ ಒಂದು ದೊಡ್ಡ ಕೆಲ್ಸ ಅಂತ ಮಾಡ್ಕೊಂಡು ಕೆಲ್ಸಾನೇ ಅದು ಮಾಡ್ಕೊಂಡು ತಿರುಗ್ತಾ ಇದ್ದೆ. ಆಮೇಲೆ ಯಾವಾಗ ಅದು ಈಗ ನಾನ್ ಮಾಡೋದೇ ಇಲ್ಲ ಅಂತ ನಾನು ಹೇಳಿದ್ದ ನಾನು, ಅವಾಗ ನಾನ್ ಏನು ಹಂಗಿದ್ರೆ
ಮತ್ತೆ ಒಂದ್ ಸೆಕೆಂಡ್ ಮನೆಗೆ ವಾಪಸ್ ಹೋಗ್ಬೇಕು. ನಾನು ತಾಯಿಯಾಗಿ ಮಾತ್ರ ನಾನು ಉಳಿಬೇಕು. ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿದ್ದು. ಅವಾಗ ನಾನು ಮುನ್ಸಿಪಲ್ ಕೌನ್ಸಿಲರ್ ಕೂಡ ಆಗಿದ್ದೆ. ನಾನ್ ಪಟ್ ಅಂತ ಹೋಗ್ಬಿಟ್ಟು ಎನ್ರೋಲ್ ಮಾಡಿಸ್ಕೊಂಡೆ. ಎನ್ರೋಲ್ ಮಾಡಿಸ್ಕೊಂಡು ನೀವು ನಡುವೆ ರಾಜಕೀಯಕ್ಕೂ ಹೋಗಿದ್ರಿ ಆ ನೀವು ರಾಜಕೀಯಕ್ಕೂ ಪ್ರವೇಶ ಮಾಡಿದ್ರಿ. 2 ಸರಿ ನಾನು ಕೌನ್ಸಿಲರ್ ಆಗಿ ನಾನು ಎಲೆಕ್ಟ್ ಆಗಿದ್ದೆ. ನಾನು ಯಾವ ಪಕ್ಷದಿಂದ ಕಂಟೆಸ್ಟ್ ಮಾಡಿದ್ದು ಅವಾಗ ನೀವು? ಇಲ್ಲ, ಅದು ಇಂಡಿಪೆಂಡೆಂಟ್ ಆಗಿ ನಾನು ಯಾವ ಪಕ್ಷಕ್ಕೂ ಇದ್ ಮಾಡಿರಲಿಲ್ಲ. ಆದ್ರೆ ನಾನು ಲಂಕೇಶ್ ಹೇಳ್ತಾ ಇದ್ರಲ್ಲ, ಇವ್ರನ್ನ ತೆಗ್ದಾಕಿ, ಇವ್ರನ್ನ ಗುಡ್ಸಾಕಿ, ಇವ್ರನ್ನ ಒಗ್ದಾಕಿ ಅಂತ ಎಲೆಕ್ಷನ್ ಅಲ್ಲಿ ಡೈರೆಕ್ಷನ್ಸ್ ಕೊಡ್ತಾ ಇದ್ರಲ್ಲ ಜನರಿಗೆಲ್ಲ. ಆವಾಗ ಅವರ ಇದ್ರ ಪ್ರಕಾರ ನಾನು ಕೂಡ ಜನತಾ ಪಕ್ಷಕ್ಕೆ ತುಂಬಾ ಕ್ಯಾನ್ವಾಸ್ ಮಾಡಿದ್ದೆ. ಅವಾಗ ಎಚ್ ಡಿ ದೇವೇಗೌಡರು ಮತ್ತೆ ರಾಮಕೃಷ್ಣ ಹೆಗಡೆ ಅವರ ಜೊತೆಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿದೆ. ತುಂಬಾ ನಾನು ಪ್ರಚಾರ ಮಾಡಿದ್ದೆ. ಸೊ ಆಮೇಲೆ ವರದಿಗಾರ ಹುದ್ದೆಯನ್ನು ಬಿಟ್ರಿ, ನೀವು ವಕೀಲರಾದ್ರಿ. ವಕೀಲರೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಅದರ ಜೊತೆಯಲ್ಲಿ ಕ್ರಿಯೇಟಿವ್ ರೈಟಿಂಗ್ ಅನ್ನ ಮುಂದುವರಿಸಿದೆ. ಈಗ ನೀವು ಹಿಂತಿರುಗಿ ಒಂದ್ಸಲ ನೋಡಿದ್ರೆ, ಇದೇನು 80ರ ದಶಕ ಅಂತ ಹೇಳಿದ್ರೆ ನಾವು ಅಲ್ಲೊಂದು 20 ವರ್ಷ, ಇಲ್ಲೊಂದು 24 ವರ್ಷ, 45 ವರ್ಷಗಳ ನಂತರ ಈಗ ನೀವು ಹಿಂತಿರುಗಿ ನೋಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಒಬ್ಬ ಲೇಖಕಿ ಆಗ್ಬೇಕು ಅಂತ ಹೇಳಿ ಆದ್ರೆ, ಅಥವಾ ನಾನು ಬರೀಬೇಕು ಅಂತ ಹೇಳಿ ಆದ್ರೆ ಇವತ್ತು ಯಾವ ಪರಿಸ್ಥಿತಿ ಇದೆ? ಇವತ್ತು ಆಕೆ ಮುಕ್ತವಾಗಿ ಬರೀಲಿಕ್ಕೆ ಸಾಧ್ಯತೆ ಇದೆ. ನಮ್ದೇನಿದೆ ಹನೀಫ್, ನಮ್ಗೆ ರಸ್ತೆ ಮಾಡೋ ಕಷ್ಟ, ರಸ್ತೆ ನಿರ್ಮಾಣ ಮಾಡೋ ಕಷ್ಟ ಇತ್ತು ನಮ್ಗೆ. ಹೊಸದಾಗಿ ಅಗೆಯೋದು, ಹುಲ್ಲೆಲ್ಲ ಕೆತ್ತಿ ತೆಗಿಯೋದು, ಬೋಲ್ಡರ್ಸ್ ಎಲ್ಲ ತೆಗಿಯೋದು, ಟಾರ್ ಹಾಕೋದು, ಕಾಯಿಸೋದು, ಈ ತರದ ಕೆಲ್ಸ ಇತ್ತು ನಮ್ಗೆ ನಮ್ಮ ಬರವಣಿಗೆ ಜೊತೆಯಲ್ಲಿ. ಹೊಸ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಕೆಲ್ಸ ಇತ್ತು. ನನ್ನ ಊರಿಗೆ ಎಲ್ಲಾ ಸ್ನೇಹಿತರಿಗೂ ಕೂಡ. ಇವತ್ತು ಸರಾಗವಾಗಿ ನಡೆದಾಡ್ಕೊಂಡು ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ, ಬೈಕಲ್ಲಿ ಹೋಗ್ತಾರೆ. ಎಲ್ಲಾ ಹೆಣ್ಮಕ್ಳು ಕೂಡ ಎಷ್ಟು ಜನ ಇದ್ದಾರೆ, ಖುಷಿ ಆಗತ್ತೆ ಅವ್ರು ಬರೆಯೋದನ್ನ ನೋಡಿದ್ರೆ. ಎಷ್ಟು ಸೂಕ್ಷ್ಮವಾಗಿ ಬರೀತಾರೆ, ಎಷ್ಟು ಚೆನ್ನಾಗಿ ಅಭಿವ್ಯಕ್ತಿಗೊಳಿಸ್ತಾರೆ, ಬಹಳ ಸಂತೋಷ ಆಗತ್ತೆ. ಈ ಅಭಿವ್ಯಕ್ತಿಯ ಕ್ರಮದ ಬಗ್ಗೆ ಕೂಡ ಒಂದು ಪ್ರಶ್ನೆ ಇದೆ. ಒಂದು ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಬರವಣಿಗೆಯ ಸಂದರ್ಭಗಳಲ್ಲಿ ನೇರವಾಗಿ ಇದನ್ನ ಲೇಖನ ಮಾಡ್ಲಿಕ್ಕೆ ಆಗಲ್ಲ ನನಗೆ, ಆದ್ರಿಂದ ಕತೆ ಮೂಲಕ ಬರೆಯೋಣ ಅಂತ ನೀವು ಕಥೆಯ ಆಶ್ರಯ ಮೊರೆ ಹೋದದ್ದು ಇದೆಯಾ? ಇಲ್ಲ, ನಾನು ಲೇಖನಗಳನ್ನ ಬರ್ತಿದ್ದೀನಿ, ಪ್ರಬಂಧಗಳನ್ನ ಬರ್ತಿದ್ದೀನಿ. ಸಮಾಜದ ಆಯಾ ಕಾಲದ ಬಿಕ್ಕಟ್ಟಿಗೆ, ಸಂಕಟಕ್ಕೆ ನಾನು ದನಿಯಾಗಿದ್ದೀನಿ. ಅವಾಗೆಲ್ಲ ನನ್ನ ಅರಿವಿನ ಮಟ್ಟಕ್ಕೆ ಸರಿಯಾಗಿ ನಾನು ಆ ಸಂದರ್ಭವನ್ನ ನಾನು ವಿಶ್ಲೇಷಣೆ ಮಾಡಿಯೇ ಇದ್ದೀನಿ. ಇವತ್ತಿಗೂ ಅದೇ ಮಾಡ್ತಿದ್ದೀನಲ್ಲ. ನಾನು ಏನ್ ಬೇಕೋ ಮುಲಾಜಿಲ್ದೆ ನನ್ ಫೇಸ್ಬುಕ್ ಅಲ್ಲಿ ಬರ್ದಾಕ್ತೀನಿ. ನನ್ಗ ಅನ್ಸಿದ್ದನ್ನ ನಾನು ಬರಿತೀನಿ. ಪ್ರಾಮಾಣಿಕವಾಗಿ ನನ್ಗೆ ಏನ್ ಅನ್ಸತ್ತೆ ಅದನ್ನ ಬರಿತೀನಿ. ಹೀಗಾಗಿ ನಾನೇನು ಕೂಡ ಎಲ್ಲೋ ನಾನು ತಲೆ ಮರೆಸ್ಕೊಂಡು ನಾನು ಯಾವ್ದೋ ಒಂದು ವಿಚಾರವನ್ನು ಹೇಳ್ಬೇಕು ಅಂದ್ರೆ ಹೇಳುವುದನ್ನ ನೇರವಾಗಿಯೇ ಹೇಳ್ತೀನಿ ನಾನು. ಮತ್ತೆ ಬಹಳ ಹೆಚ್ಚು ಕಾಡ್ಸಿದ್ದನ್ನ ನಾನು ಇದನ್ನ ಸೃಜನಶೀಲವಾಗಿಯೇ ನಾನು ಇದನ್ನು ಅಭಿವ್ಯಕ್ತಿಗೊಳಿಸ್ಬೇಕು, ಕಥಾ ಹಂದರದಲ್ಲೇ ಒಗ್ಗಿಸ್ಬೇಕು ಅಂತದನ್ನ ನಾನು ಕಥಾ ಹಂದರದಲ್ಲೇ ಒಗ್ಗಿಸ್ತೀನಿ. ನನ್ನದು ಬಹಳ ವಿವಿಧ ಪ್ರಕಾರಗಳ ಬರವಣಿಗೆ ಇದೆ ಹನೀಫ್. ನಂದು ಕಾನೂನು ಗ್ರಂಥವನ್ನು ಕೂಡ ಬರ್ತಿದ್ದೀನಿ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನ ಕನ್ನಡಕ್ಕೆ ನಾನು ಅನುವಾದ ಮಾಡಿದ್ದೀನಿ. ಅದ್ರಲ್ಲಿ ಜಡ್ಜ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಆಮೇಲೆ ನೋಡಿ, ತಾರೀಖೆ ಫರಿಷ್ಠ ಇದೆಯಲ್ಲ, 7,000 ಪುಟಗಳ ಎಂತ ಕ್ಲಿಷ್ಟಕರವಾದ ಉರ್ದು ಅಂತ ಹೇಳಿದ್ರೆ ಪರ್ಷಿಯನೈಸ್ಡ್ ಉರ್ದು ಅದು. ಅದನ್ನ ಹಾಗೂ ಅಳಕಟ್ಟಿ ಕೇಂದ್ರದವರು ಬಿಜಾಪುರದಲ್ಲಿ MB ಪಾಟೀಲ್ರು ಮತ್ತು ನಮ್ಮ ಕಲಬುರ್ಗಿ ಅವರು ಸಾಲಾರ್ ಜಂಗ್ ಮ್ಯೂಸಿಯಂ ನಿಂದ ಆ 7,000 ಪುಟಗಳನ್ನ ತಂದು ಇಲ್ಲಿ ಹಾಗೂ ಅಳಕಟ್ಟಿ ಕೇಂದ್ರದಿಂದ ಅಧ್ಯಯನ ಕೇಂದ್ರದಿಂದ ನಮ್ಗೆಲ್ಲ ಕೊಟ್ರು. ಅದನ್ನ ನಾನ್ ಮೊದ್ಲು 250 ಪುಟಗಳನ್ನ ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಮಾಡ್ಕೊಟ್ಟೆ. ಆಮೇಲೆ ಮತ್ತೆ 250 ಪುಟಗಳನ್ನ ಕಳಿಸಿದ್ರು. ನನಗ್ ಆಗೋದಿಲ್ಲ, ನಂಗೆ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ, ಯಾಕಂದ್ರೆ ಮಾಮೂಲಿ ಉರ್ದು ಅಲ್ಲ, ಅದು ಪರ್ಷಿಯನೈಸ್ಡ್ ಉರ್ದು. ಪರ್ಷಿಯನ್ ಇದೇನೆ ಸ್ಕ್ರಿಪ್ಟ್ ಅನ್ನೇ ಓದಿದ ಹಾಗಾಗ್ತೈತೆ. ಅದನ್ನು ಕೂಡ ಅನುವಾದ ಮಾಡಿದೀನಿ. ಮತ್ತೆ ನನ್ನ ಸ್ಮೃತಿ ಚಿತ್ರಗಳನ್ನು ಕೂಡ ಬರ್ತಿದ್ದೀನಿ, ಅದು ಪ್ರಕಟ ಆಗಿದೆ. ಪ್ರಬಂಧ ಸಂಕಲನಗಳು ಕೂಡ ಆಗಿದೆ, ಕವನ ಸಂಕಲನ ಕೂಡ ಆಗಿದೆ. ನನ್ಗೆಲ್ಲೂ ಕೂಡ ಒಂಥರ ರಕ್ಷಣಾತ್ಮಕವಾಗಿ ಅಭಿವ್ಯಕ್ತಿ ಮಾಡ್ಬೇಕು ಅಂತ ಬರ್ಲಿಲ್ಲ ಮತ್ತು ಅಗತ್ಯನೂ ಬೀಳಲಿಲ್ಲ ನಿಮಗೆ. ಅಫ್ಕೋರ್ಸ್ ಕಥೆಗಳ ಮೂಲಕ, ನೀವು ಲೇಖನಗಳ ಮೂಲಕ ಎಲ್ಲವನ್ನ ಬರಿತಾ ಇದ್ರಿ ನೀವು. ಇವತ್ತಿಗೂ ಸಮುದಾಯದ ಒಳಗಡೆ ಹೆಣ್ಮಕ್ಕಳ ಸ್ಥಿತಿಗತಿ ಹೇಗಿದೆ? ನೀವು ವಕೀಲರಾಗಿ ಕೂಡ ಕೆಲಸ ಮಾಡಿದವರು, ಸಾಕಷ್ಟು ಕೇಸ್ಗಳನ್ನೆಲ್ಲ ನೋಡಿ, ಹೇಗಿದೆ ಇವತ್ತು?
ಇವತ್ತು ಸಮುದಾಯದ ಹೆಣ್ಮಕ್ಳು ನನಗೆ ಒಂದು ಬಹಳ ಸಂತೋಷ ಸಂಗತಿ ಅಂತ ಹೇಳಿದ್ರೆ, ಇದು ಬಾಬರಿ ಮಸೀದಿಯ ಒಂದು ಡಿಮಾಲಿಷನ್ ಏನಿದೆಯಾ ಅದು ಇಡೀ ಮುಸ್ಲಿಂ ಸಮುದಾಯದಲ್ಲೇ ಬೇರೆ ಬೇರೆ ಆಲೋಚನೆಗಳೇ ನಾಂದಿ ಆಯ್ತು ಅನ್ನೋದನ್ನು ನಾವು ಒಪ್ಕೊಳ್ತಾನೆ. ಹೆಣ್ಣು ಮಕ್ಕಳಿಗೆ ಆವಾಗ ಇದ್ದಂತ ಒಂದು ವಿದ್ಯಾಭ್ಯಾಸಕ್ಕೆ ಇದ್ದಂತ ಒಂದು ನಿರ್ಬಂಧಗಳು ಕಡಿಮೆ ಆಯ್ತು. ಇವತ್ತು ನೋಡಿ ಮರ್ಯಾರೆ ನಮ್ಮ ಆ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಆರ್ಥಿಕವಾಗಿ ತುಂಬಾ ತೊಂದರೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು, ಯಾರ ತಂದೆ ಆಟೋ ರಿಕ್ಷಾ ಓಡಿಸ್ತಾನೋ, ಯಾರ ತಂದೆ ಜಟ್ಕಾ ಗಾಡಿ ಓಡಿಸ್ತಾನೋ, ಅವ್ರ ಮನೆಯ ಹೆಣ್ಣು ಮಕ್ಳು ಎಲ್ರು ಕೂಡ ಈಗ MBA MCOM ಡಬಲ್ ಡಿಗ್ರಿಗಳನ್ನ ಪಡಿತಾ ಇದ್ದಾರೆ. ಚೆನ್ನಾಗ್ ಓದ್ತಾ ಇದ್ದಾರೆ, ತುಂಬಾ ಚೆನ್ನಾಗ್ ಓದ್ತಾ ಇದ್ದಾರೆ ಆ ಹೆಣ್ಮಕ್ಳು. ಅದೊಂದು ಬಹಳ ಖುಷಿ ಕೊಡ್ತಕ್ಕಂಥ ವಿಷಯ. ಉದ್ಯೋಗಕ್ಕೂ ಕೂಡ ಹೋಗ್ತಾ ಇದಾರೆ. ಅಷ್ಟೇ ಅಲ್ಲ, ನೋಡಿ ಒಂದು ಯೂನಿವರ್ಸಿಟಿ ಲೆವೆಲ್ಲಿನ ಎಕ್ಸಾಮಿನೇಷನ್ ಅಲ್ಲಿ ಒಬ್ಬೊಬ್ಬ ಹೆಣ್ಮಗಳು 8 ಚಿನ್ನದ ಪದಕ 10 ಚಿನ್ನದ ಪದಕ ಪಡೆಯೋದು ಮಾಮೂಲಿ ವಿಷಯ ಅಲ್ಲ. ಅದನ್ನೆಲ್ಲ ಈ ಹೆಣ್ಮಕ್ಳು ಪಡಿತಾ ಇದ್ದಾರೆ. ಮತ್ತೆ ಯಾವುದೇ ಫೀಲ್ಡ್ಗೆ ನೋಡಿ, ಮೊನ್ನೆ ರೈಸಿಂಗ್ ಬಿಯಾಂಡ್ ದಿ ಸೀಲಿಂಗ್ ಅನ್ನುವಂತ ಒಂದು ಮುಸ್ಲಿಂ ಹೆಣ್ಣು ಒಂದು ಸಂಸ್ಥೆ ಒಂದು ಎಲ್ಲಾ ಮುಸ್ಲಿಮರ ಹೆಣ್ಣು ಮಕ್ಕಳ ಸಾಧನೆಗಳನ್ನ ದಾಖಲು ಮಾಡಿದ್ದಾರೆ. ಅದರಲ್ಲಿ ನಂದು ಕೂಡ ಒಂದು ಹೆಸರಿದೆ. ಅದನ್ನ ನೋಡ್ತಾ ಇದ್ದಾಗ ನನಗೆ ಆಶ್ಚರ್ಯ ಏನಾಯ್ತು ಅಂದ್ರೆ, ಬಿಜಾಪುರದ ಕಡೆ ಒಬ್ಬ ಹೆಣ್ಮಗಳು ಕಮಾಂಡೋ ಕೂಡ ಆಗಿದ್ದಾಳೆ. ಒಂಥರ ಅನ್ಕನ್ವೆನ್ಷನಲ್ ರೋಲ್ಸ್ ಇದೆಯಲ್ಲ, ಅವುಗಳೆಲ್ಲ ಒಂದು ಅಸಾಂಪ್ರದಾಯಿಕವಾದಂತ ಎಲ್ಲಾ ವೃತ್ತಿಗಳಲ್ಲಿ, ಎಲ್ಲಾ ವಿದ್ಯಾಭ್ಯಾಸದಲ್ಲಿ ಇವತ್ತು ಮುಸ್ಲಿಂ ಹೆಣ್ಮಕ್ಳು ತಮ್ಮದೇ ಆದಂತಹ ಒಂದು ಛಾಪನ್ನ, ಸಾಧನೆಯನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ನನ್ಗನ್ಸೋದು ಅವರ ಸಮಕ್ಕೆ ಮುಸ್ಲಿಂ ಸಮುದಾಯದ ಗಂಡು ಮಕ್ಕಳು ಬರ್ತಾ ಇಲ್ಲ, ವಿದ್ಯಾಭ್ಯಾಸದ ಕಡೆ ಆಕರ್ಷಿತರಾಗ್ತಿಲ್ಲ. ಅಯ್ಯೋ 8 ವರ್ಷ ಓದ್ಬೇಕಾ, SLC ಆದ್ಮೇಲೆ ನಾವು 10 ವರ್ಷ ಓದ್ಬೇಕಾ, ಅದ್ ಯಾರಿಗ್ ಬೇಕು ಹಣೆ ಬರ ಅಂತಾರೆ. ಕೂಡ್ಲೆ ಅವ್ರು ದುಡಿಬೇಕು, ನಟ್ಟು ಬೋಲ್ಟ್ ಆದ್ರೂ ಹಿಡ್ಕೊಂಡು ಅವ್ರು ದುಡಿಬೇಕು. ಈ ತರದ ಒಂದು ಮನಸ್ಥಿತಿ ಗಂಡು ಮಕ್ಕಳದಿದೆ. ಅದರದೊಂದು ಸಾಮಾಜಿಕವಾದಂತ ಒಂದು ಸ್ಥಿತಿ ಏನಾಗ್ತಾ ಇದೆ ಅಂದ್ರೆ, ಈ ಹೆಣ್ಣು ಮಕ್ಕಳಿಗೆ ಯಾರು ವಿದ್ಯಾವಂತೆಯರಾಗಿ ಒಂದು ದುಡಿಮೆಗೆ ಅರ್ಹರಾಗ್ತಾರೆ ಹೆಣ್ಣು ಮಕ್ಕಳಿಗೆ, ಅವ್ರಿಗೆ ಸೂಕ್ತ ವರ ಸಿಗದ್ ಕಷ್ಟ ಆಗ್ತಾ ಇದೆ. ಮತ್ತೆ ಈತ ಒಬ್ಬ SSLC ಆದಂತವನು ಯಾವ್ದಾದ್ರು ವರ್ಕ್ಶಾಪ್ ಅಲ್ಲಿ ದುಡಿತಾ ಇರೋನು, ಅದ್ ನನಗ್ ದುಡಿಬಾರ್ದು ಅಂತ ಹೇಳ್ತಿಲ್ಲ, ಒಂದು ಸಾಮಾಜಿಕ ಅಂತರವನ್ನ ಕಾಣಿಸ್ತಾ ಇದ್ದೀನಿ. ಅಂತ ಒಬ್ಬ ಯುವಕನಿಗೂ ಕೂಡ PUC ಆಗಿರೋ ಅಥವಾ ಗ್ರಾಜುಯೇಟ್ ಆಗಿರೋ ಹೆಣ್ಮಗಳು ಬೇಕು ಅಂತಾನೆ. ಯಾಕೆಂದ್ರೆ ಆಕೆ ಸ್ವಲ್ಪ ದುಡಿಲೂಬಹುದು, ಮತ್ತೆ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡ್ಬೇಕು ಅಂತ. ಅದು ಒಳ್ಳೆಯ ಆಶಯನೇ. ಆದ್ರೆ ಈ ಹೆಣ್ಮಗಳು ಯಾರು ಗ್ರಾಜುಯೇಟ್, ಡಬಲ್ ಗ್ರಾಜುಯೇಟ್ ಆಗಿರ್ತಾಳೆ, ಅವನ್ ಜೊತೆ ಮದ್ವೆ ಆಗ್ತಾಳೆ, 1 ವರ್ಷ 2 ವರ್ಷ ಆಗತ್ತೆ, ಒಂದು ಮಗುವಿನ ತಾಯಿ ಆಗ್ತಾಳೆ. ಅದ್ರಲ್ಲಿ ಕೆಲವರು ಸೀದಾ ನನ್ನ ಆಫೀಸಿಗೆ ಬಂದು, ಸಾಕಾಯ್ತು ಮೇಡಮ್, ನನ್ನ ಮಾತು ಅವನಿಗೆ ಅರ್ಥ ಆಗಲ್ಲ, ಅವನ್ ಮಾತು ನನ್ಗೆ ಅರ್ಥ ಆಗೋದಿಲ್ಲ, ನನ್ಗೊಂದ್ ಮಗು ಇದೆ ಸಾಕು, ನಂಗೆ ಡೈವೋರ್ಸ್ ಕೊಡ್ಸಿ ಅಂತಾಳೆ. ಈ ಒಂದು ವಿಷಮವಾದಂತ ಪರಿಸ್ಥಿತಿ ಬರ್ತಾ ಇದೆಯಲ್ಲ. ಹೆಣ್ಮಕ್ಳು ಬಹಳ ವಿದ್ಯಾವಂತರಾಗ್ತಾ ಇದಾರೆ, ಗಂಡು ಮಕ್ಕಳು ವಿದ್ಯಾಭ್ಯಾಸದ ಕಡೆ ಅಷ್ಟು ಒಲವು ತೋರಿಸ್ತಾ ಇಲ್ಲ. ಅವರು ವೃತ್ತಿಯ ಕಡೆ, ಯಾವ್ದಾದ್ರು ಒಂದು ವೃತ್ತಿ ಆದ್ರೆ ಸಾಕು ಅಂತ ತೋರಿಸ್ತಾರೆ. ಇದೊಂದು ಹೊಸ ತರದ ಸಾಮಾಜಿಕ ಒಂದು ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ ಸಮುದಾಯದಲ್ಲಿ. ಹೌದು, ಇದು ಇನ್ನೊಂದು ಒಟ್ಟು ಸಮಾಜದಲ್ಲಿ ನಮ್ಮ ಪಾತ್ರಕ್ಕೆ ಸಂಬಂಧಿಸಿ ನೀವು ನಿಮ್ಮ ಬರಹಗಳಲ್ಲಿ ಮತ್ತು ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಹೋರಾಟಗಳಲ್ಲೆಲ್ಲ ನೀವು ಕೋಮುವಾದವನ್ನು ಬಹಳ ಬಲವಾಗಿ ವಿರೋಧಿಸಿಕೊಂಡು ಬಂದವರು. ಕೋಮುವಾದ 2 ರೂಪಗಳಿದೆ ನಮ್ಮ ಸಮಾಜದಲ್ಲಿ. ಅದು ಬಹುಸಂಖ್ಯಾತರ ಕೋಮುವಾದ ಇರ್ಬೋದು, ಅಲ್ಪಸಂಖ್ಯಾತರ ಕೋಮುವಾದ ಇರ್ಬೋದು. ಎರಡೂ ನಾವು ನೋಡ್ತಾ ಇದೀವಿ. ನಾವು ಬಹುಸಂಖ್ಯಾತರ ಕೋಮುವಾದ ಇಡೀ ದೇಶಕ್ಕೆ ಹಾನಿ, ಅಲ್ಪಸಂಖ್ಯಾತರ ಕೋಮುವಾದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬಹಳ ದೊಡ್ಡ ಹಾನಿ ಉಂಟು ಮಾಡ್ತದೆ ಅನ್ನುವಂತ ನಂಬಿಕೆಯನ್ನ ನಾವೆಲ್ಲ ಸಾಮಾನ್ಯವಾಗಿ ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ನಾವು ಇದ್ದವರೆಲ್ಲ ನಾವು ಗುರುತಿಸಿಕೊಂಡಿರುವಂತದ್ದು. ಈಗ ಪರಿಸ್ಥಿತಿ ಮುಸ್ಲಿಮರದ್ದು ಯಾವ ತರ ಇದೆ ಈ ಹಿನ್ನೆಲೆಯಲ್ಲಿ ನಾವು ಹೆಣ್ಮಕ್ಳದ್ದು ಮಾತ್ರ ಕೇಳ್ತಾ ಇಲ್ಲ, ಒಟ್ಟು ಸಮಾಜದ್ದು ಹೇಳ್ತಾ ಇದ್ದೀನಿ. ಬದಲಾವಣೆ ಆಗುವಂತಹ ಒಂದು ಏನಾದ್ರು ಬದಲಾವಣೆ ಬರ್ತಾ ಇದೆ ಹನೀಫ್. ಈಗ ಏನಾಗ್ತಾ ಇದೆ, ಇದುವರೆಗೂ ಕೂಡ ಅಲ್ಪಸಂಖ್ಯಾತರ ಕೋಮುವಾದ ಅಂತ ಹೇಳಿದ್ರೆ ನೋಡಿ, ಬಹಳಷ್ಟು ಇನ್ಸಿಡೆಂಟ್ಸ್ ನಾವು ನೋಡಿದೀವಿ. ಯಾರೋ ಹೋಗ್ಬಿಟ್ಟು ಪಾಕಿಸ್ತಾನದ ಬಾವುಟವನ್ನ ಹಾರಿಸುವಂತದ್ದು,
ಮುಸ್ಲಿಮ್ಸ್ ಟಾರ್ಗೆಟ್ ಆಗುವಂತದ್ದು. ಅಥವಾ ಈಗ ನೋಡಿದ್ರೆ ಮಂಗಳೂರು ಕಡೆ ಯಾರೋ ಒಬ್ಬ ಹುಡುಗ ನಾಪತ್ತೆ ಆದ, ಪರೀಕ್ಷೆಗೆ ಹೋಗದೆ ಅಂತ ಹೇಳಿದಾಗ ಇಡೀ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡುವಂತದ್ದು. ಆಮೇಲೆ ಇದು ಎಷ್ಟು ಇದು ಬಹುಸಂಖ್ಯಾತರ ಕೋಮುವಾದ ಸುಮ್ಮನೆ ನನ್ನಂತವ್ರು ಕೂಡ ಡಿಫೆನ್ಸ್ಗೆ ಬೀಳ್ತೀವಿ. ಹೇಗೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ವಿಡಿಯೋ ಬಂತು ನನಗೆ. ಅದರಲ್ಲಿ ಯಾರೋ ಒಬ್ಬ ಒಂದು ಯುವಕನನ್ನ ಯಾರೋ 4-5 ಜನ ಸೇರ್ಕೊಂಡು ಕತ್ತು ಕೊಯ್ತಾ ಇದ್ದಾರೆ. ನೋಡಿ ಕೇರಳದಲ್ಲಿ ಹಿಂದೂ ಹುಡುಗನನ್ನ ಯಾವ ರೀತಿಯಲ್ಲಿ ಮುಸ್ಲಿಮ್ಸ್ ಕೊಲ್ತಾ ಇದ್ದಾರೆ ಅಂದ್ರೆ ನಾನ್ ನಿಜವಾಗ್ಲೂ ಶಿವರ್ ಆಗ್ಬಿಟ್ಟೆ. ಅಷ್ಟೊಂದು ಅಮಾನುಷವಾದಂತಹ ಕೃತ್ಯ ಯಾರ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಬರೀ ಹಿಂದೂ ಅಥವಾ ಮುಸ್ಲಿಂ ಅನ್ನೋ ಕಾರಣಕ್ಕೆ ಇದ್ ಮಾಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ SP ಅವ್ರಿಗೆ ಫೋನ್ ಮಾಡ್ದೆ. ಇದ್ ಯಾಕೆ ಹೀಗಾಗ್ತಾ ಇದೆ ಮೇಡಮ್, ಇದು ಒಂದು ರೀತಿಲಿ ಇದು ವೈಡ್ ಸ್ಪ್ರೆಡ್ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ನೀವು ಯಾವುದೇ ಕ್ರಮ ಆಮೇಲೆ ಅದು ಬಂದದ್ದು ನೋಡಿದ್ರೆ ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥ ಒಂದು ಮಹಿಳೆಯರ ಗ್ರೂಪ್ ನಲ್ಲಿ ಬಂದಿರೋದದು ಅವ್ರ ಗಮನಕ್ಕೆ ತಂದೆ. ಆಗ ಅವ್ರಿಗೆ ಬೇಜಾರಾಗಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಿದಾಗ ಮತ್ತೆ ನಾನು ಹುಚ್ಚೆದ್ದು ನಮ್ಮ ಯಾರ್ಯಾರು ಸ್ನೇಹಿತರುಗಳಿಗೆಲ್ಲ ಫೋನ್ ಮಾಡಿ, ಮುನೀರ್ಗೂ ಫೋನ್ ಮಾಡಿದೆ ನಾನು. ಮತ್ತೆ ಈ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ತಿಳಿತಾರಲ್ಲ ಅವ್ರಿಗೂ ಕೂಡ ಫೋನ್ ಮಾಡಿ ಕೇಳಿದಾಗ ಅದು ಕೇರಳ ವಿಷಯನೇ ಅಲ್ಲ, ಅದು ಹಿಂದೂ ಯುವಕನ ವಿಷಯನೇ ಅಲ್ಲ, ಮುಸ್ಲಿಮರು ಕೊಲ್ಲುವಂತಿರೋದು ಅಲ್ಲ, ಬ್ರೆಜಿಲ್ ನಲ್ಲಿ ಯಾರೋ ಡ್ರಗ್ ಮಾಫಿಯಾದವರು ನಡೆಸ್ತಾ ಇರ್ತಕ್ಕಂಥ ಕಾಳಗ ಬಂತು. ಈ ರೀತಿ ಸುಮ್ಮನೆ ಒಂದು ಸುಳ್ಳು ವದಂತಿ ಬೇಕು ಅಂತಲೇ ಹಬ್ಬಿಸ್ತಾ, ಆಮೇಲೆ ನಾನು ಸುಮ್ಮನೆ ಅನ್ಯಾಯವಾಗಿ ಇಡೀ ನನ್ನ ದಿನ ವೇಸ್ಟ್ ಆಯ್ತಾ, ನಾನ್ ಡಿಫೆನ್ಸ್ಗೆ ಬಿದ್ನ, ನನಗೆ ಏನೋ ಮಾಡ್ದೇನೆ ನಾನು ಒಂದು ರೀತಿಯಲ್ಲಿ ಅಪಾರವಾದಂತ ರೀತಿಯಲ್ಲಿ ನಾನು ಏನ್ ಹೇಳ ಗಿಲ್ಟ್ಗೆ ಗುರಿಯಾದ್ನ. ಯಾಕೆ ಮುಸ್ಲಿಮರ ಇದೇ ಪರಿಸ್ಥಿತಿ ಆಗ್ತಾ ಇದೆಯಲ್ಲ, ಸುಮ್ಮನೆ ಒಂದು ಅಪವಾದವನ್ನು ಹೊರಿಸ್ಬಿಡೋದು. ಯಾವನೋ ಮಾಡಿರ್ತಾನಪ್ಪ, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ, ಒಂದು ಕ್ರಿಮಿನಲ್ಗಳಿಗೆ ಇಂಥದೇ ಜಾತಿ ಅಂತ ನಾವ್ ಹೇಳಕ್ ಆಗೋದಿಲ್ಲ. ಆ ಕ್ರಿಮಿನಲ್ ಜಾತಿಗಳು ಅಂತ ಹಿಂದೆ ಬ್ರಿಟಿಷರು ಯಾರನ್ನ ಗುರ್ತಿಸಿದ್ರು ಅವರು ಕೂಡ ಈಗ ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಅದರಿಂದ ಹೊರ ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ನೀವು ಯಾರೋ ಒಬ್ಬ ಮಾಡ್ದ ಅಸಹ್ಯ, ಅದು ಅವನು ಸೈಕೋ, ಒಬ್ಬ ಹೆಣ್ಮಗಳನ್ನ ವಿಚಿತ್ರವಾಗಿ ಕೊಲೆ ಮಾಡ್ದ, ಅವನ ಮೇಲೆ ಕ್ರಮ ಜರುಗಿಸಿ, ಅವನ ಮೇಲೆ ಕಾನೂನು ರೀತಿ ಅವನನ್ನು ಶಿಕ್ಷೆಗೆ ಗುರಿಪಡಿಸಿ, ಯಾರಾದ್ರೂ ಬರ್ತಾ ಇದಾರಾ ಮಧ್ಯದಲ್ಲಿ, ಬೇಡ ಅಂತ ನಾವ್ ಹೇಳ್ತಾ ಇದೀವ. ಒಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಯಾಕೆ ಮುಸ್ಲಿಂ ಮುಖಂಡರು, ಯಾಕೆ ನಿಮ್ಮಂತವ್ರು ಹೇಳೋದಿಲ್ಲ, ಇದ್ರ ಬಗ್ಗೆ ಮಾತಾಡೋದಿಲ್ಲ? ಎಲ್ಲ ಮಾತಾಡ್ತಾ ಇದ್ದಾರ? ಈಗ ಹಿಂದೂ ಹುಡುಗನ ಕಡೆಯಿಂದ ಏನಾದ್ರೂ ಒಂದು ಆಗಬಾರ್ದ ಅನಾಹುತ ಆದ್ರೆ ಎಲ್ಲ ಹಿಂದೂಗಳು ಮಾತಾಡ್ತಾರ, ಅವನಿಗೆ ಎಲ್ಲ ಅಡ್ವೈಸ್ ಮಾಡ್ತಾರ, ಎಲ್ಲ ನೀನ್ ಮಾಡಿದ್ದು ಕೆಟ್ಟದ್ದು ಅಂತ ಕಂಡಮ್ ಮಾಡ್ತಾರ? ಇಲ್ವಲ್ಲ. ಈ ಅಲ್ಪಸಂಖ್ಯಾತರ ಈ ಬಹುಸಂಖ್ಯಾತರ ಒಂದು ಕೋಮುವಾದ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಹಾನಿಕರ ಆದ್ರೆ ಅಲ್ಪಸಂಖ್ಯಾತರಲ್ಲೂ ಕೂಡ ಕೋಮುವಾದ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಕೋಮುವಾದ ಕೂಡ ಸಮುದಾಯಕ್ಕೂ ಘಾಸಿಗೊಳಿಸತ್ತೆ, ಮತ್ತೆ ನಮ್ಮ ಇಡೀ ಸಮಾಜಕ್ಕೂ ಘಾಸಿಗೊಳಿಸತ್ತೆ ಅಂತ ಹೇಳ್ತೇನೆ. ಎಸ್, ನಾವು ಬಹುಶಃ 1 ಗಂಟೆ ಆಯ್ತು, 1 ಗಂಟೆ ಇನ್ನು 2 ನಿಮಿಷ ಇದೆ. ಬಹಳ ಸುದೀರ್ಘವಾದಂತಹ ಮಾತುಕತೆ ಇದು. ಎನಿಹೋ ಒಂದು ಸಂತೋಷದ ಸಂದರ್ಭವನ್ನು ನಾವು ಎತ್ಕೊಂಡು ಶುರು ಮಾಡಿಕೊಂಡು ನಾವು ಬಹಳ ಗಂಭೀರವಾದಂತಹ ವಿಷಯಗಳಿಗೆ ಕೂಡ ಬಂದಿದ್ದೀವಿ. ಸಾಹಿತ್ಯ ಮತ್ತು ಸಮಾಜ ಬೇರೆ ಅಲ್ಲ, ಸಾಹಿತ್ಯ ಮತ್ತು ಬದುಕಿನ ಕಷ್ಟ ಸುಖಗಳು ಕೂಡ ಬೇರೆ ಅಲ್ಲ. ಸಾಹಿತ್ಯ ಯಾವುದು ದಂತಗೋಪುರದಲ್ಲಿ ಇರುವಂತಹದ್ದಲ್ಲ, ಸಮಾಜದಿಂದಲೇ ಎತ್ಕೊಂಡು ನಾವು ಮಾತಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ ಅನ್ನುವಂಥ ನಂಬಿಕೆ ಇರುವ ಹಿನ್ನೆಲೆಯಲ್ಲಿ ನಾನು ಈ ಪ್ರಶ್ನೆಗಳನ್ನು ನಿಮಗೆ ಕೇಳಿದೆ. ಎನಿಹೋ ನಾನು ಕಾಯ್ತಾ ಇದ್ದೀನಿ ಏಪ್ರಿಲ್ 8 ಮತ್ತು ಮೇ 20ಕ್ಕೆ. ನಾವೆಲ್ಲರೂ ಕೂಡ ಕನ್ನಡಿಗರು ಸುಮಾರು ಜನ ಕಾಯ್ತಾ ಇದ್ದಾರೆ, ಸುಮಾರು ಜನ. ಅದು ದುಡ್ಡು ಬಂದ್ರೆ ನಾವು ತರಕ್ ಕಷ್ಟ ಆಗತ್ತೆ ಅಂತ ನಮ್ ಜೊತೆ ಲಂಡನ್ಗೂ ಬರಕ್ಕೂ ತಯಾರಿದೆ. 50,000 ಪೌಂಡ್. ಒಂದು ಪಾಸಿಟಿವ್ ಆದಂತಹ ಬೆಳವಣಿಗೆ ಅಂದ್ರೆ ಎಲ್ಲ ಸಂತೋಷ ಪಡ್ತಾ ಇದ್ದಾರೆ, ಎಲ್ಲ ಹೇಳ್ತಾರೆ, ಅಲ್ಲ ನಿಮ್ಗೆಲ್ಲ ಬಂದಿರೋದು ಇದು ನಮಗೆ ಬಂದಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂದರ್ಭ, ಇದು ನಾವೆಲ್ಲ ಎಂಜಾಯ್ ಮಾಡ್ತಿದೀವಿ, ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೇವೆ, ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರೀಜನ್, ಎಲ್ರು ಕೂಡ ಒಂಥರ ಏಕೋಭವವಾಗಿ ಸಂತೋಷ ಪಡ್ತಾ ಇದ್ದಾರೆ. ನನಗೆ ಸಂತೋಷ. ಅಂದ್ರೆ ಗುಣಿಸಿ ನೋಡಿದ್ರೆ ಎಷ್ಟಿದೆ ಒಂದು ಪೌಂಡಿಗೆ? ಈಗ ನಾನು ನೋಡಿಲ್ಲ.
ಬಹುಶಃ ಅದು ಕೂಡ ಹೆಚ್ಚು ಕಡಿಮೆ 45 ಲಕ್ಷನೋ 50 ಲಕ್ಷನೋ ಆಗ್ಬೋದು ಅನ್ಸುತ್ತೆ. ಪರವಾಗಿಲ್ಲ. ಸೊ ಪ್ರತಿಷ್ಠಿತ ಪ್ರಶಸ್ತಿ ಅಂತಲೇ ನಾನಂತೂ ಅನ್ಕೊಂಡಿದ್ದೀನಿ. ಬೇರೆ ಬೇರೆ ಕಾರಣಗಳಿಗಾಗಿ ಇದು ಒಂದು ಕಾರಣ ಅದರಲ್ಲಿ. ಎನಿಹೌ ಕಂಗ್ರಾಚುಲೇಷನ್ಸ್ ಮೇಡಮ್, ಅಡ್ವಾನ್ಸ್ ಆಗಿ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ನಮ್ಮ ತ್ರಿವರ್ಣ ನ್ಯೂಸ್ ಜೊತೆಗೆ ನೀವು ಇಷ್ಟೊಂದು ಸಮಯವನ್ನು ಕೊಟ್ಟು, ನೀವು ಬಹಳ ಬ್ಯುಸಿ ವ್ಯಕ್ತಿ ಅಂತ ಗೊತ್ತು ನನಗೆ, ಇಷ್ಟೊಂದು ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಈ ವಿಷಯಗಳನ್ನ ಹಂಚಿಕೊಂಡಿದ್ದೀರಾ. ನಿಮ್ಗೆ ತ್ರಿವರ್ಣ ನ್ಯೂಸ್ ನ ಪರವಾಗಿ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನ ಮತ್ತು ಥ್ಯಾಂಕ್ ಯು.